ಆಶಾ ಕಡಿಮೆ ಆದಾಗ ನಿನಗೆ ಸಮಾಧಾನ ಶಾಂತಿ ಇದಾಗಿ ಬರ್ತೈತಿ, ಶಾಂತಿಯಿಂದ ಇರ್ಲಿಕ್ಕೆ ಬರ್ತದೆ. ಆಶಾ ಅಂದ್ರೆ ವಿಷಯದ ಆಶಾನ. ಯಾರಲ್ಲಿ ವಿಷಯದ ಆಶೆ ಪೂರ್ಣ ನಾಶ ಆಗ್ಯಾವೋ ಅವರಿಗೆ ಪೂರ್ಣ ಶಾಂತಿ ಇರ್ತದೆ. ಅದು ಬೇಕು ಇದು ಬೇಕು ನನಗೆ ಜಗತ್ತಿನ ಬಯಕೆಗಳು ಇದ್ದು ಅಂದ್ರೆ ಸಮಾಧಾನನೇ ಇಲ್ಲ. ತೃಪ್ತಿಯಿಂದ ಇರ್ಬೇಕಂತಂದ್ರೆ ಎಲ್ಲ ಬಯಕೆಗಳನ್ನೆಲ್ಲ ನಾಶ ಮಾಡ್ಕೊ. ಏನ್ ಅವು ಯಾವೂ ಇಲ್ಲಿಲ್ಲ ಅಂದ್ರೆ ನಿನಗೆ ಎಲ್ಲರಿಗೆ ಅದು ಅನುಭವ ಬರ್ತೈತಿ. ಇದ್ದ ಸ್ಥಿತಿ ಸಮಾಧಾನದಿಂದ ಇರ್ಲಿಕ್ಕೆ ಬರ್ತೈತಿ. ಡಿಜೈರ್ಲೆಸ್ ಅಂತಿರಲ್ಲ, ಇಚ್ಛಾರಹಿತ. ಇಚ್ಛಾ ಇದ್ರೆ ನಾವು ಸಂಸಾರಿ. ನಾವು ಇಚ್ಛೆಗಳನ್ನು ನಾಶ ಮಾಡ್ಕೊಂಡು ಅವ ಸುಖಿಯಾಗಿರ್ತಾನೆ. ಸಂಸಾರಿಗೆ ಸುಖ ಇಲ್ಲ. ವಿಷಯದ ಇಚ್ಛಾ ಬಯಕೆಗಳು ಇಲ್ಲಿ ತನಕ ಇರ್ತಾವ. ಅದು ಬೇಕು ಇದು ಬೇಕನ್ನೋ ಎಂದು ಸಮಾಧಾನ ಇಲ್ಲ. ಈ ಬೇಕು ಅನ್ನುವಂಥವೆಲ್ಲವನ್ನು ತೆಗೆದು ಹಾಕ್ತಾವ. ಈ ಬೇಡಿನ ಅದ. ಬೇಕಂದ್ರೆ ಬೇಡಿ ಅಂದ. ಯಾವುದರ ಬೇಕಂದ್ರೆ ಅದ್ರ ಗುಲಾಮಾದಿ ನೀನು. ನನಗೆ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇದನ್ನೆಲ್ಲ ಕೈ ಬಿಡಬೇಕಾಗಿತ್ತು. ನನಗದು ಇರಲಿ ಇದು ಇರಲಿ, ನನಗೆ ಎಲ್ಲ ಭೌತಿಕ ಸಂಪತ್ತೂ ಇರಲಿ, ನನಗೆ ನಿಜವಾದ ಸುಖನೂ ಬರಲಿ ಅನ್ನೋ ಸಾಧ್ಯ. ಇದನ್ನೆಲ್ಲ ಕೈ ಬಿಟ್ಟಾಗ ಅದು ನಮಗೆ ನಿಜವಾದ ಸುಖದ ಅನುಭವ ಆಗುತ್ತೆ. ಎಲ್ಲ ಈ ಭೌತಿಕ ಸಂಪತ್ತಿನ ಮೇಲೆ ಆಸೆಯನ್ನು ಪೂರ್ಣ ಯಾವ ತೊರೆದಿರ್ತಾನೆ ಅವಾಗಿದು ಅನುಭವ ಬರ್ತದೆ. ಏನು ಅದೇ ಭಾಳ ಕಠಿಣ ಐತಿ. ಹೇಳಕ್ಕೆ ಕೇಳಕ್ಕೆ ಭಾಳ ಚಂದ ಅನಿಸ್ತೈತಿ, ಬಿಟ್ಟಿರೋದು ಭಾಳ ಕಠಿಣ ಅದು. ಹಂಗಂಥೇಳಿ ಎಲ್ಲೋ ಒಬ್ರು ಏನು ಸಾಂಕ್ಟ್ ಬೇಕಂದ್ರೆ ಕಾಮವನ್ನು ಕೈ ಬಿಡು. ಸಾಂಕ್ಟ್ ಬೇಕಂದ್ರೆ ಬಿಡು, ಬ್ಯಾಡ ಅಂದ್ರೆ ಬಿಡೋದು. ಬೇಕಂದ್ರೆ ಅದನ್ನು ಹಿಡ್ಕೊ. ಇದು ಸಂಕಟ ಅನ್ನೋದು ಯಾರಿಗೆ ಉಳಿದೈತಿ? ಇದು ಈ ಬಾಳೆ ಸಂಕಟ ಅನ್ನೋದು ಯಾವ ಉಳಿತೈತಿ? ಅವ ಯಾವಾಗ ಇದರಿಂದ ನಾ ಪಾರಾದೇನಪ್ಪ ಅಂತ ಎಂದ ನಾ ಇದರಿಂದ ಎಂದಿರ್ಪೇನೋ ನಿಜ ಸುಖದಲ್ಲಿ ಬಹುದೊಂದುಗವನ್ನು ಎಲ್ಲವನ್ನೂ ಅಳಿದುಳಿದು ಅಂತ. ಯಾವಾಗ ಮನೆಗೆ ಬೆಂಕಿ ಎತ್ತಿದಾಗ ಹೆಂಗೆ ದೌಡಿ ಚಟ್ಬಸ್ತಿಲ್ಲ, ಬಿಟ್ಕೊಟ್ಟು ಹೋಗಿ ಯಾರನ್ನೂ ನೋಡೋದಿಲ್ಲ, ಎಂಡ್ರೂ ನೋಡೋದಿಲ್ಲ, ಮಕ್ಕಳು ನೋಡೋದಿಲ್ಲ. ನಾವೊಬ್ಬ ಪಾರಾದ್ರೆ ಹೆಂಗೆ ಬರ್ತೀವಿ? ಯಾಕ್ರಿ ಓಡಿ ಹೋದ್ವಿ. ಒಂದೊಂದು ಟೈಮ್ನಾಗ ಭೂಕಂಪ ಆದಾಗ ಎಲ್ಲರೂ ಬದಿದಿದ್ದಿದ್ದೆ ಹೊರಗೋದು. ಮನೆಗೆ ಬೀಳ್ತತೆ ಅಂತೇಳಿ ಹೊರಗೆ ಹೆಂಗೆ ಓಡಿಕೇನು ಸಾತ್ಗೀತೇನೆ ಅಂತ. ಹಂಗೆ ಇದರಿಂದ ಪಾರಾದ ಯಾವಾಗ ಪಾರಾದೇನಪ್ಪ ಅನ್ನುವಂಥ ತಗೋಬೇಕು. ಉತ್ಕಟ ಇಚ್ಛಾ ಇಲ್ಲೇ ಏನು ಮಾಡ್ರಿ ಕೆಲಸಗಳು. ಇದು ಏನೋ ದಿನ ತಿದ್ದುಕೊಂಡು ಇದನ್ನು ಮಾಡ್ಕೊಂಡು ಹೊಂತೇನೆ ಭಾಳ ಆರಾಮಿರ್ಬೇಕು. ನಾವು ಸಾಧ್ಯ ಇಲ್ಲ. ಅವ್ರ ಕೆಲಸ ಇಲ್ಲ. ಒಳಗಿನ ಕೆಲಸ ಅದ. ಹೊರಗೆ ಏನಾರ ಮಾಡಿ ಸುಖ ಹೊಂದೇನೆ ಅನ್ನೋ ಕೆಲಸ ಅಲ್ಲ. ಏನು ಇನ್ನೂ ಬಾಳೆ ಮಾಡಿ ಇನ್ನಷ್ಟು ಹೊಲ ಹಿಡಿದು ಮನೆ ಹಾಕಿಸಿ ಇನ್ನೂ ವಿಷಯ ಹೋಗಿ ಮಾಡಿ ಉಂಡು ತಿಂದು ಮಜಾ ಮಾಡಿ ಸುಖ ಹೊಂತೇನೆ ನಾವು ಮರ್ತು ಬಿಡು. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗಾಗೋದು. ಏನಾಗೈತೆ ನೋಡ್ಕೋ. ಅದನ್ನು ಮಾಡಿದವರು ಎಲ್ಲ ಪ್ರಾಮಾಣಿಕರದಿಂದ ದುಡಿದು ಗಳಿಸಿ ಇಟ್ಟವ್ರನ್ನ ಸುಖ ಹೊಂದಿಲ್ಲ, ಕೊಟ್ಟಿಲ್ಲ. ಅದು ಖತರ್ನಾಕ್ ಮಾಡಿ ತುಡುಗು ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಸುಖ ಕೊಡ್ತದೆ. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇದರಿಂದ ಸುಖಿತ ಇಲ್ಲ ಅಂತ ಯಾವ ಈ ವಿವೇಕ ಯಾರಲ್ಲಿ ಜಾಗೃತ ಆಕೈತಿ ಅವರು ನಿತ್ಯ ಸುಖದಿಂದ ಇರಲಿಕ್ಕೆ ಅವರಿಗೆ ಬರ್ತೈತಿ. ಆದರೆ ಅವರಿಗೆ ಮುಮುಕ್ಷು ಅಂತಾರೆ. ಏನು ಹೆಂಗಾದರೂ ಇದ್ರಾಗ ಸುಖ ಇಲ್ಲ, ಇದ್ರ ಗೊಡವಿ ಕೈ ಬಿಟ್ಟು ಯಾವಾಗ ಆರಾಮಿನ ಭಾವದಾಗಿದ್ದೇನೆ. ಅನ್ಯದ್ರಾಗ ಹುಡ್ಕೋದು ಕೈ ಬಿಟ್ಟೆ ನಿನ್ನೊಳಗೆ ಐತೆ ಅನ್ನೋದು ಅನುಭವ ಬರ್ತದೆ. ನಾವು ಅನ್ಯದ್ರಾಗ ಹುಡ್ಕೋದು ರೂಢಿ ಬಿದ್ದುಬಿಡತ್ತೆ, ಅಭ್ಯಾಸ. ಅದ್ರಾಗೈತಿ ಇದ್ರಾಗೈತೆ, ಅನ್ಯ ವಸ್ತುಗಳಲ್ಲಿ ಐತೆ ಅಂತ ನೀನೇ ಕಲ್ಪಿಸ್ಕೊಂಡು. ಯಾರು ಹೇಳಿದ್ರೆ ನಿಮ್ಗೆ ಸುಖ ಕೊಡ್ತಾವಂತ? ಜಗತ್ತಿನ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಯಾರು ನಿನ್ನ ಮನೆ ಮುಟ್ಟ ಬಂದು ಹೇಳಿದ್ರನ? ಯಾವ್ದಾರ ದೇವರು ದಿನರು ಹೇಳಿದ್ದೀನಿ ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪಿಸ್ಬೇಕು ಅಂತ ಅದ್ರ ಬೆನ್ನ ಐತಿ. ಯಾವ ನಿನಗೆ ಆಮಂತ್ರಣವೂ ಕೊಟ್ಟಿಲ್ಲ ನಾವು ಸುಖ ಕೊಡ್ತೇವೆ ಬಾ ನಿನಗಂತ.
ನೀನ ಅವುಗಳೆಲ್ಲ ಕಲ್ಪಿಸ್ಕೊಂಡು ನೀನು ದುಃಖ ಪಡ್ಲಿಕ್ಕತ್ತಿ. ಇದ್ದಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ ಒಬ್ಬರ ಅದರಿಂದ ಸುಖ ಹೊಂದಿದವರು ಇದನ್ನು ನೋಡಿ ಏನಾಗ್ಯಾರ ಅದ್ರ ಬೆಣ್ಣೆ ಹತ್ತಿದವ್ರು ಏನಾಗ್ಯಾರ ಅಂತ ನೋಡಿನೂ ಮತ್ತು ಅದನ್ನು ಮಾಡ್ತಾರೆ. ಕಂಡು ಕೇಳಿ ಮತ್ತೆ ಮೋಹಿಪರೇ, ಅದ್ರ ಮ್ಯಾಗ ಮೋಹ ಮಾಡ್ತಿಯಲ್ಲೋ. ಏನಾಗ್ಯಾರ ನೋಡ್ಕೊಂಡ ಭಾಳಷ್ಟು ಚಲೋ ತಂಗ ಗಳಿಸಿದವ್ರು ಏನಾಗ್ಯಾರ, ಆ ವಿಷಯ ಭೋಗ ಮಾಡಿದವ್ರು ಏನಾಗ್ಯಾರ, ಗಂಡನ್ ಮಾಡ್ಕೊಂಡವ್ರು ಸುಖ ಹೊಂದ್ಯಾರ, ಹೆಂಡತಿ ಮಾಡ್ಕೊಂಡವ್ರು ಸುಖ ಹೊಂದ್ಯಾರ, ಮಕ್ಕಳು ನಡೆದವ್ರು ಸುಖದಿಂದ ಅದಾರ. ವೈಭವದಿಂದ ಎದ್ದವ್ರು ಯಾಕ್ರಿ ಎಲ್ಲ ಕೀರ್ತಿ ವೈಭವ ಮಾನ ಮರ್ಯಾದೆ ಅವನ್ನೆಲ್ಲ ದೊರೆತರು ನೆಮ್ಮದಿ ಸಿಗ್ತೈತೆ ನಿನಗೆ? ಅದನ್ನು ಉಳಿಸ್ಕೊಂಡಿಲ್ಲ. ಏನು ಅದಕ್ಕೆ ಅದರ ಇಚ್ಛೆಯನ್ನು ಮಾಡಕ್ಕೆ ಹೋಗ್ರಿ. ಇನ್ನೊಬ್ಬರಿಂದ ನಾವು ಹೊಗಳಿಸ್ಕೋಬೇಕನ್ನೋ ಇಚ್ಛೆ ಅದು ಒಂದು ಇದಕ್ಕೆ ಆರಾಮಿರಾಕ ಅಡ್ಡಿನ ಅಲ್ಲ. ಅದು ಆ ವಾಸನಾನು ಲೋಕವಾಸನ, ಜಗತ್ತಿನ ಜನರೆಲ್ಲ ನನಗೆ ಹೌದು ಅನ್ನಿಸ್ಬೇಕು, ಮರ್ಯಾದೆ ಕೊಡಬೇಕು. ಲೋಕವಾಸನ, ವಾಸನಾತ್ರಯಗಳು, ಶಾಸ್ತ್ರ ವಾಸನ, ಲೋಕವಾಸನ, ದೇಹ ವಾಸನ. ನನ್ನಂಥದ್ದು ಯಾವುದಕ್ಕೆ ಶರೀರ ಯಾಕೆ ಹೆಂಗೈತೆ ನೋಡಿ ನಾನು ಶರೀರ ಕೆಟ್ಟು ಹೋಗೋದನ್ನು ಬೇಕಾದಂಗೆ ಐತೆ ಅಂದರೂ ಅದು ಶರೀರ ಇದು ಕ್ಷೀಣಕ್ಕೂ ಅಂತ ಶೀರ್ಯತೆ ಐತಿ ಶರೀರ ಅಂತ, ಅದು ನಾಶ ಆಗಿ ಹೋಗೋದನ್ನ ಶರೀರ. ಏನು ಒಳಗೇನು ತುಂಬ್ಕೊಂಡು ಕುಂತಿರಲ್ಲ ವಿಷಯದಾಶ್ಯ, ಅದನ್ನು ಕೈ ಬಿಟ್ಟಾಗ ನೀ ಸನ್ಯಾಸಿ. ವಿವೇಕದಿಂದ ಅದನ್ನು ತ್ಯಾಗ ಮಾಡಬೇಕಾಗಿದೆ. ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ ಸಂಪತ್ತಿ ಇವುಗಳನ್ನು ಅಳವಡಿಸ್ಕೊಂಡ ಅವ ಮುಮುಕ್ಷು ಅಂತಾರೆ. ಏನು ಅವನಲ್ಲಿ ಇರ್ತಾವ ಮುಮುಕ್ಷುವಿನ ಲಕ್ಷಣಗಳು. ಅವನಲ್ಲಿ ವಿವೇಕ ಇರ್ತೈತಿ, ವೈರಾಗ್ಯ ಇರ್ತೈತಿ, ಮನೋನಿಗ್ರಹ ಅಂದರೆ ನಿಗ್ರಹ ಮಾಡ್ಕೊಳಿಕ್ಕೆ ಬರ್ತೈತೆ ಅವನು. ಏನು ತಿತಿಕ್ಷೆ, ಶ್ರದ್ಧೆ, ಸಮಾಧಾನ, ಅವನಲ್ಲಿ ಎಲ್ಲ ಭಕ್ತಿ, ಆ ಮುಮುಕ್ಷನಲ್ಲಿ ಎಲ್ಲ ಆ ಲಕ್ಷಣಗಳಿರ್ತಾವೆ. ಏನು ನಮ್ಮಲ್ಲಿ ಯಾವರು ಒಂದರ ಅದನ್ನು ಅಂದ್ರೆ ನಾವು ಮುಮುಕ್ಷುಗಳಕ್ಕೆ ವಿವೇಕನೂ ಇಲ್ಲ, ವೈರಾಗ್ಯನೂ ಇಲ್ಲ, ಮನೋನಿಗ್ರಹ ಇಲ್ಲ, ತಾಳ್ಮೆ ಇಲ್ಲ, ಭಕ್ತಿ ಇಲ್ಲ, ಶ್ರದ್ಧಾ ಇಲ್ಲ, ಸಮಾಧಾನ ಅಂತ ಇಲ್ಲ. ಮುಮುಕ್ಷುಗಳು ಹೆಂಗಕ್ಕೆ ಬೇಡ ನಾವು. ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡಿ ಚಿರಶಾಂತಿಯಲ್ಲಿ ಇಡತಕ್ಕಂಥವರಿಗೆ ಗುರುಗಳು ಅಂದರು. ಏನು ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ನಾಶ ಮಾಡುವಂಥದ್ದು, ಅಜ್ಞಾನವನ್ನು ನಾಶ ಮಾಡುವಂಥದ್ದಕ್ಕೆ ಗುರು ಅಂತಾರೆ. ಗುರುತ್ವದ ಗೊತ್ತಿಲ್ಲ, ಹಂಗೆ ಗುರು ಗುರು ಅಂತ. ಏನು ನಿಗಮ ಅಂದ್ರೆ ಶ್ರುತಿ, ನಿಗಮಾಗಮಗಳನ್ನು ಓದಿ ಸುಗುಣ ಸಂತತಿಯನ್ನು ಕೂಡಿ ಜಗದಲವಂತು ತನ್ನ ಬಗೆಯನಾರ ಇದ್ರೆ ಇರದಯ್ಯ ಸುಖ ಇರದು ಅಂತ. ಎದರಿಂದ ನಿಮಗೆ ಸಂಕಟ ಆಕೈತಿ ನೋಡ್ರಿ, ಅದೆಲ್ಲ ಸಂಸಾರ. ನನಗೆ ಈ ಶರೀರ ಹಿಡ್ಕೊಂಡ ಎಲ್ಲ ಉಪಾಧಿಗಳ ಮೇಲಿನ ಮೋಹವನ್ನು ತೆಗಿಯಬೇಕಾಗತ್ತೆ. ಅಂದಾಗ ನಮಗಿದು ಅನುಭವ ಬರ್ತೈತಿ. ಇದ್ರ ಮ್ಯಾಗಿನ ವ್ಯಾಮೋಹ ಇಟ್ಕೊಂಡ್ರೆ ಎಂದು ಹೊಂದಾವ ನೀವು? ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಈ ಶರೀರ ನಾನು ಅನ್ನೋ ಎಚ್ಚರಿಕೆ ಇರಲಿಲ್ಲ ಅಂದ್ರೆ ಆರಾಮನೇ ಇರ್ತಿದ್ದೀನಿ. ಇದು ನಾನನ್ನೋ ಎಚ್ಚರಿಕೆ ಬಂದ ಕೂಡಲೇ ಶುರುವಾತು ನೋಡಿ ಸಂಕಟ. ಶರೀರ ಭಾವ ಬಂದ ಕೂಡಲೇ ದುಃಖ ಶುರುವಾತು. ದೇಹ ತಾದಾತ್ಮ್ಯ ಭಾವ, ಇದು ನಾನನ್ನೋ ಭಾವ ಯಾರಿಗೈತಿ ಅವ ದುಃಖಿನ. ಇದು ನಾನಲ್ಲ ಅನ್ನೋ ತಿಳುವಳಿಕೆ ಹೋಗ್ಬೇಕು ನೋಡಿ. ಇನ್ನೊಬ್ಬರ ಶರೀರ ನನಗೆ ಸಂಬಂಧ ಇಲ್ಲ, ಹೆಂಗಿಲ್ಲ ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ತಿಳುವಳಿಕೆ ಆಗ್ಬೇಕು. ಹಂಗೆ ಯಾವಾಗಲೂ ಅದನ್ನು
ಆ ಒಂದು ಮನೋಭಾವ ಬರಬೇಕು. ದೇಹವಿದನು ಅನ್ಯ ದೇಹದಂದದಿ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗುವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರತಾಪ್ಸನಾಗಿ ಅಂತ. ಇನ್ನೊಬ್ಬರು ಶರೀರ ಹೆಂಗೆ ನಮಗೆ ಸಂಬಂಧಿಸಿದ್ದ ಹಂಗೆ ಈ ಶರೀರ ನನಗೆ ಸಂಬಂಧಿಸಿದ್ದಲ್ಲ, ಅದು ಬೇರೆ, ನಾನ ಬೇರೆ, ಶರೀರನ ಬೇರೆ. ನಿಜವಾದ ನಾನು ಯಾರು? ಈ ದೇಹ ನಾನಲ್ಲ. ನೀವು ಪ್ರಾಣನೂ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ಅವು ನನಗೆ ವಿಷಯವಾದ ಕಥದಿಂದ ನನ್ನಿಂದ ಒಲಿಸ್ಬಿಡ್ತಾವೆ, ನನಗೆ ಗಣ್ಯವಾಗಿದ್ದಾವೆ. ಅವುಗಳ ವಿಕಾರವನ್ನು ನಾ ತಿಳಿತೇನಲ್ಲ, ಎದುರಿಟ್ಟು ತಿಳಿತೇನೆ. ಬದಲಾವಣೆ ಆಕ್ಕವು. ನೀ ನೋಡವ ಅರಿವಿನಲ್ಲಿ ಏನು ಬದಲಾವಣೆ ಆಗಿಲ್ಲ, ಅರಿವಿಸ್ಕೊಳ್ಳುವ ವಿಷಯದಲ್ಲಿ ವಿಷಯ ಏನು ಬದಲಾವಣೆ ಆಗಿದೆ, ನೋಡವನ ನೋಟಕ್ಕೆ ಏನು ಬದಲಾವಣೆ ಆಗಿದೆ, ಚ್ಯುತಿ ಆಗಿಲ್ಲ. ಇವೆಲ್ಲ ನೋಡಿಸ್ಕೊಳ್ಳೋದು ಅದು ಬದಲಾವಣೆ ಆಗಿ ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಅದು ಹಿಂಗ್ಯಾಕೆ ಆಯ್ತಪ್ಪ ಇದಂತ. ಏನಾರ ಆಗುವಿಕೆ ನಿನ್ನಲ್ಲಿಲ್ಲ, ಅರಿವಿನಲ್ಲಿ ಇಲ್ಲ ಅದು ಆಗುವಿಕೆ. ಅರಿವಿಸ್ಕೊಳ್ಳೋದ್ರಾಗ ಜಡದಲ್ಲಿ ಅದ ಆಗುವಿಕೆ ಐತಿ. ಅರಿವಿನಲ್ಲಿ ಏನೋ ಆಗುವಿಕೆ ಇರುವಂಗೆ ಐತೆ ಅದು ಅದು ಏನೂ ಆಗಿಲ್ಲ. ಏನಾರ ಆಗೈತೆ ಅಂತ ನೀ ಅಲ್ಲದನ್ನು ನೋಡಿ ಅಂತೀನಿ. ನಿನ್ನಲ್ಲಿ ಏನಾರ ಆಗೈತೆ ಅಂತ ನೋಡ್ಕೋ, ನೀ ಯಾರು ಮೊದಲು ನೋಡ್ಕೋ. ನಿನಗೆ ಗೊತ್ತಿಲ್ಲದಕ್ಕೆ, ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಇಲ್ಲದಕ್ಕೆ ನೀ ಅಲ್ಲದನ್ನು ಹಿಡ್ಕೊಂಡು ನನಗಾಗೈತೆ ಅಂತ ತಿಳ್ಕೊಂಡು ಅದಕ್ಕೆ ದಡ್ಡ ಅಂತಾರೆ. ನಿನಗೆ ಎಂದು ಪನಿಷಾನೆ ಆಗೋದು? ಎದ್ರಾಗಾರ ನನಗಾಗಿದೆ, ಶರೀರದಾಗಾರ ನನಗಾಗಿದೆ, ಮನಸ್ಸಿಗೇನಾರ ನನಗಾಗಿದೆ, ಇಂದ್ರಿಯಗಳಿಗೇನಾರ ನನಗಾಗಿದೆ. ನಿನ್ನಿಂದ ನಿನಗೆ ವಿಷಯವಾದಕತ್ತೆ, ನಿನಗೆ ಅನ್ಯವಾಗಿದ್ದಾವೆ. ಅನ್ಯವಾಗಿದ್ದದ್ರೊಳಗೆ ಏನಾರ ಆಗುವಿಕೆ, ನಿನ್ನಲ್ಲಿ ಏನೂ ಆಗುವಿಕೆ ಇಲ್ಲ. ಅದಕ್ಕೆ ನೀ ಯಾರು ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ನಿನ್ನನ್ನು ವಿವರಿಸಿ ನೋಡು, ನೋಡಲೇ ಜೀವನೇ ಅಂತ. ನಿನ್ನ ಬಗ್ಗೆ ನೀ ವಿಚಾರ ಮಾಡಿ ನೋಡ್ಕೋ, ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನ್ನಲ್ಲಿ ಏನೂ ಆಗೇ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಖಾತ್ರಿ ಮಾಡ್ಕೋ ನೀನು ಯಾರಿದ್ದೆ ಅನ್ನೋದು. ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸದ ಮುಖಾಂತರ ಅನುಭವಗಳ ಹತ್ತಿರ ಇದನ್ನು ಕೇಳಿ ತಿಳ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು. ಅದಕ್ಕೆ ನೇರವಾಗಿ ಅಂತ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರ ಇದು ಹೇಳಿದ್ದು ನಮಗೆ. ಯಾವ ಪುಸ್ತಕ ಓದಿರೋದು ಹತ್ತದಿಲ್ಲ. ಪುಸ್ತಕದ ವಿದ್ಯೆ ಅಲ್ಲ ಹೌದು. ನೇರವಾಗಿ ಅಂಥ ಯಾರ ಸ್ಥಿತಿಯನ್ನು ಪಡೆದಿರ್ತಾರೆ ಅವ್ರ ಮುಖಾಂತರ ಇದನ್ನು ತಿಳ್ಕೊಂಡ್ರೆ ಅಡ್ಡಿ. ಏನು ಮಸ್ತಕದ ವಿದ್ಯೆ ಅಂತಿದ್ರು ಅಜ್ವರು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಗಿದ್ರೆ ಆಕೈತಿ. ಏನು ಈ ಪುಸ್ತಕದಾಗ ಬರೆದದ್ದು ಅದ್ರ ಬೆನ್ನು ಹತ್ತಿ ನಿನಗೇನಂತಿ ದಾರಿ ಸಿಗುದು. ಪುಸ್ತಕದ ಬೆನ್ನು ಹತ್ತಿರಿ ಅಂತ ಇದೆ. ಅನುಭವಗಳು ಯಾರು ಅದನ್ನು ಹೊಂದಿರ್ತಾರ ಅವರು ಬೆನ್ನು ಹತ್ತ, ಅವರು ಹೇಳಿದಂಥ ವಿಚಾರ, ಅವರ ಅನುಭವದ ಬೆನ್ನು ಹತ್ತ. ಏನು ಈ ತತ್ವಜ್ಞಾನದ ಪುಸ್ತಕಗಳ ಎಷ್ಟು ಪುಸ್ತಕ ಅದಾವ ಜಗತ್ತಿನಾಗ, ಲಕ್ಷಗಟ್ಟಲೆ ಅದಾವ. ಎಲ್ಲ ಓದೇನಂದ್ರು ಸುಧಾ ನಿನಗೆ ಹತ್ತೋದಿಲ್ಲ. ನಿಜವಾದ ನೀನು ಯಾರಿದ್ದಿ ಅನ್ನೋದನ್ನು ನಾವು ತಿಳ್ಕೊಳಿಕ್ಕಾಗೋದಿಲ್ಲ. ಅದಕ್ಕೆ ಅಂಥವ್ರ ಬಳಿ ಹತ್ರ ಹೋಗು. ಬ್ರಹ್ಮನಿಷ್ಠ ಸದ್ಗುರುನ ಇದಕ್ಕೆ ಬೇಕು. ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತ, ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವನು ಸಮಾಧಿ ಹೊಂದಿದಂಥ ಮಹಾತ್ಮ. ಅವರು ನೇರವಾಗಿ ನಿನಗಿದನ್ನು ಅನುಭವಕ್ಕೆ ಅದು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡ್ಕೊಂಡು ನಿನಗೆ ಆಕೈತೆ. ಏನು ಅವಾಗ ಪರೋಕ್ಷ ಜ್ಞಾನ ಆಕೈತಿ, ನಂಬಿಕೆ ಐತಿ. ಆ ನಂತರ ಅಭ್ಯಾಸದಾಗ ತೊಡಗಿ ಅದನ್ನು ಹೊಂದೋದು ನಿನ್ನ ಕೈ ಒಳಗೈತಿ. ಪರೋಕ್ಷ ಜ್ಞಾನ ಆದ ಕೂಡಲೇ ಚಿಂತೆ ಕಡಿದಿಲ್ಲ. ನೀ ಸ್ವತಃ ಅದನ್ನು ಅಭ್ಯಾಸದಾಗ ತೊಡಗಿ ಅದನ್ನು ಅದರಂತೆ ನೀನು ಆ ಸ್ಥಿತಿ ಹೊಂದಿದಾಗ ಚಿಂತೆ ಕಡಿತೈತಿ, ನನಗೆ ಬಾಧೆ ಇಲ್ಲದಂಗೆ ಆಕೈತಿ. ಏನು ಬರೀ ಮಾಹಿತಿ ಮಾಡ್ಕೊಂಡು ಅವರ ಗುರುಗಳ ಮ್ಯಾಗಿನ ನಂಬಿಕೆಯಿಂದ ಏನು ತಿಳುವಳಿಕೆ ಆಕೈತಿಲ್ಲ, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಾರೆ. ಬ್ರಹ್ಮನಿಷ್ಠ ಸದ್ಗುರುಗಳ ಮೇಲೆ ನಂಬಿಕೆಯಿಂದ ಏನು ಮಾಹಿತಿ ಸರಿಯಾದ ತಿಳುವಳಿಕೆ ಮಾಡ್ಕೊಂತೆ, ಇದಕ್ಕೆ ಪರೋಕ್ಷ ಜ್ಞಾನ. ಆದಿಂದ ನಾವು ಸ್ವತಃ ಅದನ್ನು ಅಭ್ಯಾಸದಾಗ ತೊಡಗಿ ಸಮಾಜ ನಾವು ಆ ಸ್ಥಿತಿ ಪಡೆದು ಖಾತ್ರಿ ಮಾಡಿಕೊಂಡಾಗ ಅದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಅವಾಗ ಚಿಂತೆ. ಏನು ನಾವು ಒಮ್ಮೆಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಕೈತೆ, ನಾವು ಹೋಗ್ತೇನೆ ನೀನು ಸಂಕಟ ಹೋಗುತ್ತೆ. ಎಲ್ಲ ಕೇಳೇನಂದ್ರೆ ಹೋಗಿದ್ರು ಒಮ್ಗಿಲೇ ಆಗುವುದಲ್ಲ ಕೆಲಸ.
ನಿರಂತರ ಆ ಕಾಲಾವಧಿ ಬೇಕಿದೆ. 7 ದಿನದಿಂದ ಅದ್ರ ಮ್ಯಾಗ ನಂಬಿಕೆ ಇಟ್ಕೊಂಡು ಅದರ ಪ್ರಕಾರ ಅಭ್ಯಾಸದಾಗ ಕೊಡುತ್ತಾನೆ. ಯಾವ ಪರೋಕ್ಷ ಜ್ಞಾನ ಆಗಿರ್ತೈತಿ ಅವ ನಿರಂತರ ಧ್ಯಾನಕ್ಕೆ ಕುಂದಿರ್ತಾನೆ. ಅದಾದ್ರೆ ಗೊತ್ತು. ಹಾಳು ಪಂಟ ವೇಳೆ ಕಳ್ಯಾಕೆ ಹೋಗುದಿಲ್ಲ ನಾವು. ಅಲ್ಲಿ ಕುಂತನೆ ಇಲ್ಲಿ ಕುಂತನೆ ವೇಳೆ ಅವಾಗ ಅದ್ರಾಗ ಕುಂಡ್ರಾಕ ಮನಸ್ಸಾಗುದಿಲ್ಲ. ಅವನ ಆತ್ಮಚಿಂತನೆಯೊಳಗೆ ಕಾಲು ಕಳೆದು ನಾವು ಪರೋಕ್ಷ ಜ್ಞಾನ ಯಾವಾಗಲೂ ಆತ್ಮಚಿಂತನದಾಗ ಕೊಡುತ್ತೆ. ಅವಾಗ ಸಾಧು ಅಂತಾರೆ ಪರೋಕ್ಷ ಜ್ಞಾನ ಆದವನು. ಒಳಗೆ ಆಂತರಿಕವಾಗಿ ಅಭ್ಯಾಸ ಅದನ್ನು ಮಾಡ್ತಿರ್ತಾನೆ. ಏನು ಹೊರಗಿನ ವ್ಯವಹಾರದೆಲ್ಲ ಆದಷ್ಟು ಬಾಹ್ಯ ಇದರಿಂದ ಉದಾಸೀನ ಆಗಿ ವೈರಾಗ್ಯವನ್ನು ಹೊಂದಿ ಅಂತರ್ಮುಖ ವೃತ್ತಿಯೊಳಗೆ ನಡೆದಿರ್ತೈತೆ ಅವನ ಕೆಲಸ ಎಲ್ಲ. ಪರೋಕ್ಷ ಜ್ಞಾನ ಆಗೈತೆ ಅನ್ನೋ ಒಂದು ನಮಗಿನ್ನೂ ಪರೋಕ್ಷ ಜ್ಞಾನನೇ ಆಗಿಲ್ಲ. ನಾವು ಹೊರಗಿನ ಇದ್ರಾಗದೆ ಇನ್ನು ಹೊರಗಿನ ಸುದ್ದಿಯಾಗ ಕಾಲ ಕಳೀಲಿಕ್ಕೆ. ಆತ್ಮಚಿಂತನದ ಬಗ್ಗೆ ಎಲ್ಲೈತೆ ನಮ್ಗೆ ಒಲವು, ಎಲ್ಲೈತೆ ನಮ್ಗೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನೋ ಎಲ್ಲಿದೆ. ಪರೋಕ್ಷ ಜ್ಞಾನ ಆದವ್ರಿಗೆ ಬರ್ತೈತೆ. ಏನು ಸುಮ್ಮನೆ ನಾವು ಕೇಳೇವು ಅನ್ನೋದು. ಕೇಳಿದರೆ ಹಿಂಗೆ ಯಾಕಿರ್ತೈತಿ ನನಗೆ ವೃತ್ತಿ ಬಹಿರ್ಮುಖ ಯಾಕೆ ಆಕ್ಕಿತ್ತು. ಅದ್ರ ಬಗ್ಗೆ ಉದಾಸೀನ ಆಕ್ಕೈತಿ. ಇದನ್ನು ಅವನರಿವನು ಅವನು ಒದೆದ ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವ ಅಂತ. ಯಾವಾಗಿದ್ರ ಜ್ಞಾನಕ್ಕೈತಿ ಅವನು ಬ್ಯಾಡಿದನು ಜಗತ್ತಿನ ಕಡೆ ಲಕ್ಕ ಕೊಡೋದು ಬಿಡ್ತಾನವ. ತನ್ನ ಇರುವಿನ ಕಡೆ ಲಕ್ಕ ಇರ್ತೈತಿ ಅವಾಗ ಯಾವಾಗಲೂ. ಏನು ಈ ಅಜ್ಞಾನಿಗಳ ಈ ಜಗತ್ತಿನ ವ್ಯವಹಾರ ಎಲ್ಲ ಅಜ್ಞಾನಿಗಳ ಭಾವದೊಳಗೈತಿ. ಇದೆಲ್ಲ ಅಜ್ಞ ಭಾವದೊಳಗೈತಿ. ನಿನ್ನ ವಿಚಾರ ಮಾಡಿ ನೋಡಿದಾಗ, ಧ್ಯಾನ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆ ಮಹತ್ವ ಇಲ್ಲ ಅನ್ನೋದು ನಾವು ಹೊಳಿತೀವಿ. ನಾವು ಅದ್ರ ಕಡೆ ಲಕ್ಕ ಕೊಡಕ್ಕೆ ಹೋಗುದಿಲ್ಲ. ಏನು ಎಲ್ಲರೂ ವ್ಯವಹಾರಕ್ಕೆ ಎಚ್ಚರಿಕೆ ಒಳಗದ ಅನ್ನಿಸ್ತದ. ಅಲ್ಲಿ ಅವನು ನಿದ್ರಿತನಂತೆ ಇರ್ತಾನೆ, ಉದಾಸೀನ ಆಗಿರ್ತಾನೆ. ಇವೆಲ್ಲ ತೂರಿಡಕ್ತತಿ, ಇದು ನಾಶ ಆಕೈತಿ ಅನ್ನೋ ತಿಳುವಳಿಕೆ ಒಳಗೆ ಇರ್ತಾನೆ. ನಾವು ಅದನ್ನು ಖಬರೇ ಇರೋದಿಲ್ಲ. ಇದೇ ಕರೆ ಇದೇ ಸತ್ಯ ಅಂತ ತಿಳ್ಕೊಂಡು ಅಗದಿ ಪೂರ್ಣ ಇದ್ರಾಗ ಮುನಿಬಿಟ್ಟು ಹೊರಗಿನ ಬಾಹ್ಯ ಜಗತ್ತಿನ ವ್ಯವಹಾರ ಇದೇ ಸತ್ಯದ ಇದೇ ಸ್ವರೂಪ ಅಂತ ಅದು ಪೂರ್ಣ ಇದರೊಳಗೆ ನಾವು ಮುಳುಗಿಬಿಟ್ಟು ಅಂದಲ್ಲೇ ನಾವು ದುಃಖಿಗಳಾಗಿ ನಾವು ಎಚ್ಚರ ಇರ್ತಾನೆ. ಏನು ಎಲ್ಲರೂ ಜಗತ್ತಿನ ವ್ಯವಹಾರ ಮಾಡುವಾಗ ಅವನು ನಿದ್ರಿತನಂತೆ ಇರ್ತಾನೆ. ಎಲ್ಲರೂ ನಿದ್ರೆ ಮಾಡುವಾಗ ಅವನು ಎಚ್ಚರ ಇರ್ತಾನೆ. ಅಜ್ಞಾನದಾಗ ಮುಳುಗಿದಾಗ ಅವನು ಎಚ್ಚರ ಇರ್ತಾನೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಯಾವುದು ಎಲ್ಲ ಜೀವಿಗಳಿಗೆ ಜಗತ್ತಿನ ಜೀವಿಗಳಿಗೆ ರಾತ್ರಿಯಾಗಿರ್ತೈತೋ ಅವನು ಎಚ್ಚರ ಇರ್ತಾನೆ. ಅಲ್ಲಿ ಎಲ್ಲ ಜೀವಿಗಳು ಎಚ್ಚರ ಇದ್ದಾಗ ಅವನು ನಿದ್ರಿತನಂತೆ ಇರ್ತಾನೆ. ಹೌದು, ಅದು ಅವನ ಯೋಗಿ ಅಂತ. ನಾವು ಸುದ್ದಿ ಪದ್ದಿ ನೋಡಕ್ ಹೋಗ್ಕೊಂಡು ನಾವು ಅದನ್ನು ಕೇಳೋದು ಅದಕ್ಕೆ ಬೇಕಾಗೈತೆ. ನಾವು ಸಾಕಾಗೈತೆ ಅದನ್ನು ಜನ್ಮಾಂತರ ಕೇಳಂತ. ಅದರಿಂದ ಏನೂ ಲಾಭ ಇಲ್ಲ ಅನ್ನೋದು ಅವ್ನು ಗೊತ್ತಿರ್ತೈತಿ. ಅದಕ್ಕೆ ಅವ್ನು ವ್ಯರ್ಥ ವೇಳೆ ಕಳೆಯಲ್ಲ. ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೊಂಡು ಅವನು ನಿಜವಾದ ಸಾಧಕ. ನಾವು ವ್ಯರ್ಥ ವೇಳೆ ಕಳೆದ ಈ ಸಂಸ್ಕಾರ ಮಾಡ್ಕೊ ಎದ್ರಾಗ ವೇಳೆ ಕಳಿತೀವಿ ಅಂತ ಸಂಸ್ಕಾರ ನಿನಗೈತಿ. ನಾವು ಈ ಆತ್ಮಚಿಂತನದ ಅಭ್ಯಾಸದಾಗ ಕೊಡ್ಬೇಕು. ಅವ್ರ ಸಂಘದಾಗ ಅದೇ ವೇಳೆ ಹೆಚ್ಚು ವೇಳೆ ಅದ್ರಾಗ ಕಳೆದ ಈ ಸಂಸ್ಕಾರ ನಿನಗೆ ಗಟ್ಟಿರ್ತೈತಿ. ನಾವು ಇದರ ಸುದ್ದಿಗೆ ಬೆನ್ನು ಹತ್ತೀವಿ. ಜಗತ್ತಿನ ಸುದ್ದಿ ಕೇಳೇಲಿ ತಡಿಯಪ್ಪ, ಏನೇನೈತೆ ಸುದ್ದಿ ಊರಂದ. 4 ದಿನ ಆಯ್ತು ಊರಿಗೆ ಬಂದಿಲ್ಲ ನಾನು ಅಂತೇಳಿ. ಯಾಕ್ರಿ ಮತ್ತೆ ಅದನ್ನೆಲ್ಲ ಹಾಕೋತೈತೆ, ಎಲ್ಲ ಹೊಲಸು ಹಾಕೊಂಡಾಗ ಬರಬೇಕಾಗುತ್ತೆ. ಇಲ್ಲಿ ಕೇಳ್ತೈತೆ, ಕೇಳಿ ಮತ್ತು ಅಲ್ಲೆಲ್ಲ ಹೊಲಸು ಮಾಡ್ಕೊತೈತೆ. ಸ್ವಚ್ಛ ಮಾಡ್ಕೊಂಡಿರ್ತೈತೆ ಎಲ್ಲ ಕೇಳಿ ಮನಸ್ಸು ಸ್ವಚ್ಛ ಇದ್ದಾಗ. ಇದನ್ನ ಮುಂದುವರ್ಸ್ಬೇಕು ಅನ್ನೋದು ಇರೋದಿಲ್ಲ. ಅದನ್ನು ತಗೊಂಡದ್ದ ಹಾಕಿ ಒಳಗೆ ಹೊಲಸು ಮಾಡ್ತೀವಿ, ರಾಡಿ ಮಾಡಿ. ಹೌದಲ್ಲ, ಅಂತ ಕೇಳಿ ಮಲಿನ ಆಕೈತಿ. ಯಾವುದನ್ನು ಕೇಳೋದ್ರಿಂದ, ಯಾವುದನ್ನು ಅಭ್ಯಾಸ ಮಾಡೋದ್ರಿಂದ ಅಂತ ಕೇಳ ಪರಿಶುದ್ಧಿ ಆಕೈತಿ. ಅದ್ರ ಕಡೆ ಲಕ್ಷಣ ಇದು. ಈ ಕರ್ಮವನ್ನು ಮಾಡು, ಹಿಂಗದೇ ಬಿಟ್ಟು ಬಿಡದೆ ಇದು ನಿತ್ಯ ಕರ್ಮ ಅಂದ್ರೆ ಆತ್ಮವಿಚಾರದ ಅಭ್ಯಾಸ. ಅವಾಗ ನೀನು ಅಂತ ಕೇಳ ಸ್ವಚ್ಛಕೈತಿ ನೋಡ್ರಿ. ಮನುಷ್ಯನ ಮಾಲಿನ್ಯ ಎಲ್ಲ ಹೋಗೈತಿ. ಮನುಷ್ಯನ ಸ್ನಾನ ಇದನ್ನು ಕೇಳುವುದರಿಂದ, ನಿತ್ಯ ಶ್ರವಣ ನಿನ್ನ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಕೇಳೋದ್ರಿಂದ ಮನಸ್ಸು ಸ್ವಚ್ಛ ಆಕೈತಿ. ಮನುಷ್ಯನ ಜಡ್ಡೆಲ್ಲ ಬಿಡ್ತೈತಿ. ಶ್ರದ್ಧೆಯಿಂದ ಕೇಳ್ಬೇಕಲ್ಲ.
ಕೇಳಿದಾಗ್ಬಿಡ್ತದೆ. ಹಂಗೆ ಕೇಳೋದು ಮತ್ತು ಅಲ್ಲಿ ಉಳ್ಳಾಡಕ್ಕೆ ಹೋದಂದ್ರೆ ಏನು? ತಿಪ್ಪ್ಯಾಗ ಉಳ್ಳಾಡೋ ಕತ್ತಿಗೆ ಏಟ್ ಹೊಡೆದ್ರೆ ಏನಾಗಬೇಕಾಗಿತ್ತು? ಮತ್ತು ತಿಪ್ಪಿಗೆ ಹೋಗೋದು ಉಳ್ಳಾಡೋದು. ತಿಪ್ಪಿಯಲ್ಲಿ ಹೊರಳಾಡೋ ಕತ್ತಿಗೆ ಸುಗಂಧದ ಇದೇನು ಗೊತ್ತಿತ್ತು ಮಹತ್ವ? ಮತ್ತು ಅಲ್ಲೇ ಕತ್ತಲೆ ಕಡೆಗೆ ಓಡಿ ಹೋಗುವ ಗೂಗಿಗೆ ಹಂಸಗಳ ಸಾಲಿನಲ್ಲಿ ಕೂಡುವ ಮಹತ್ವ ಇಲ್ಲ. ಅದಕ್ಕೆ ಬೆಳಕಿಗೆ ಬರೋದೇ ಇಲ್ಲ ಗೂಗೆ, ಮತ್ತು ಕತ್ತಲದಾಗ ಅಜ್ಞಾನದಾಗ ಬಿದ್ದು ಹೊಳ್ಯಾಡ್ತದೆ. ನಮಗೆ ವಿಷಯಾಸಕ್ತನಿಗೆ ಬ್ರಹ್ಮಜ್ಞಾನ ಹೇಳೋದು ಅಂದ್ರೆ ಏನು? ಮಳೆದಾಗ ಆಸಕ್ತಿ ಇದ್ದವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಕ್ವಾಣನ ಮೈ ಗಂಧ ಬಡ್ದಂಗೆ ಅಂತಿದ್ರೆ ಮಳೆದಾಗ ಆಸಕ್ತಿ ಇದ್ದವಾಗ ಇದನ್ನು ಎಷ್ಟು ಹೇಳಿದ್ರು ಮತ್ತು ಕ್ವಾಣನ ಮೈ ಗಂಧ ಬಡ್ದಂಗೆ ಮತ್ತು ಅದಕ್ಕೆ ಹೋಗವ. ವಿವೇಕವಂತ ಯಾವಿರ್ತಾನ ಎಲ್ಲದರ ಮ್ಯಾಗೆ ಆಸಕ್ತಿ ತೆಗೆದ, ಜಗತ್ತಿನ ವಿಷಯ ವಸ್ತುಗಳ ಮ್ಯಾಗಿನ ಆಸಕ್ತಿಯನ್ನು ತೆಗೆದ ಇರುವಿನ ಕಡೆ ಎಲ್ಲ ಕೊಟ್ಟು ಅದನ್ನು ಅನುಭವ ಮಾಡ್ಕೋಬೇಕು. ನೂತ್ಕಟ್ಟೆ ಇಚ್ಛಾ ಇದ್ದವ್ರಿಗೆ ಇದು ಹತ್ತಕ್ಕೆ ಇನ್ನೂ ಹೊರಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಜಗತ್ತಿನಲ್ಲಿ ಏನಾರು ಪ್ರಾಪ್ತ ಮಾಡ್ಬೇಕು ಅನ್ನೋ ಏನು ಹತ್ತದ ಇಲ್ಲಿ ಕೂಡ ವ್ಯಾಪ್ತ ವೇಳೆ ಕಳೆದಂಗೆ. ನಮಗೆ ಬೇಕಾದದ್ದು ಮೈಯಾಗೈತವ, ನಮ್ಮೊಳಗೈತವ. ಎಲ್ಲರಿಗೂ ಏನು ಬೇಕಾಗೈತಿ? ಆರಾಮ್ ಬೇಕಾಗೈತಿ. ಆರಾಮ್ ಮೈಯಾಗೈತೇನ? ಮೈ ಅಂದ್ರೆ ಆರಾಮ್ ಇಲ್ಲದನ ಅದು. ಮೈ ಎಲ್ಲಿಲ್ಲ ಅಲ್ಲಿ ಆರಾಮೈತಿ. ಮೈಯಾಗ ಆರಾಮಿಲ್ಲ ಅಂತ ನಮ್ಮ ಹೌದು, ಮೈಯಾಗ ಆರಾಮಿಲ್ಲ. ಆರಾಮ್ ನಿನ್ನೊಳಗೈತಿ, ಮೈಯಾಗಿಲ್ಲ. ಮೈ ಭಾವ ಬಿಟ್ಟಾಗ ನಿನಗೆ ಆರಾಮ. ರೂಢಿಯೊಳಗೆ ಅನ್ನೋದಲ್ಲ ಮೈಯಾಗ ಆರಾಮಿಲ್ರಿ ಅಂತ. ಹೌದು, ಮೈಯಾಗ ಎಲ್ಲಿ ಬರ್ಬೇಕು ಆರಾಮು? ಮೈ ಅಂದ್ರೆ ಅದು ಶರೀರ, ಶರೀರದಾಗ ಎಲ್ಲಿ ಬರ್ಬೇಕು ಆರಾಮು? ಶರೀರ ಕಡೆ ಲಕ್ ಕೊಟ್ರೆ ಆರಾಮ್ ಕಳ್ಕೊತೀನಿ. ಯಾವಾಗಲೂ ಆರಾಮ್ಗೀಡದು ಮೈ ಅಂದ್ರೆ. ತನ್ನಲ್ಲಿ ತಾನು ಯಾರು ನಿಲೆಯಾಗಿ ನಿಂತಿರ್ತಾರೆ ಅವ್ರು ಆರಾಮಿರ್ತಾರೆ. ಮೈಯಾಗಿದ್ದವ್ರು ಯಾರೂ ಆರಾಮ್ ಇರುವುದೂ ಇಲ್ಲ. ಅದಕ್ಕೆ ಮೈ ಭಾವ ಎಲ್ಲ ಅಡಗಿದಾಗ ಆರಾಮ್ ಅನುಭವ ಬರ್ತೈತಿ. ನಿದ್ದೆ ಎದ್ದಿದಾಗ ನೀ ದೇಹ ಭಾವ ಇಲ್ಲ ಅಲ್ಲಿ. ಆರಾಮಿರೋದು ಕಲೀಲಿಲ್ಲಲ್ಲೋ, ಸಂಕಟ ಹೊಂದೋದ ಕಲ್ತೀವಿ. ಜಗತ್ತಿನ ಬಗ್ಗೆ ಕಲಿಯೋದು ಅಂದ್ರೆ ಏನು? ಸಂಕಟ ಹೊಂದಾಕ. ನಿನ್ನ ಬಗ್ಗೆ ಕಲ್ತಿದ್ರೆ ಆರಾಮಿರ್ತಿದ್ದೆ. ಜಗತ್ತಿನ ಬಗ್ಗೆ ಕಲ್ತ ಆರಾಮ್ ಕಳ್ಕೊಂಡೆಲ್ಲ. ಸಾಲಿ ಕಲ್ತ ದಡ್ಡ ಆದ್ನಿ. ಇನ್ನು ನೀ ಕಲಿ, ಸಾಲಿ ಕಲ್ತ ಏನು ಮಾಡ್ತೀನಿ ಅಂತಿದ್ರೆ ಇನ್ನು ನಿಜವಿದನೇ ತಿಳಿಯು ಬೇರೆನ್ನದಲ್ಲಿ ಮನುಜ ಅಂತ. ನಮ್ಮ ಇರುವಿನ ಬಗ್ಗೆ ಏನಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ, ಬರೀ ಜಗತ್ತಿನ ವಸ್ತುಗಳ ಬಗ್ಗೆ ಜ್ಞಾನ ಮಾಡ್ಕೊಂಡು ಅದರಿಂದ ಏನೂ ಲಾಭ ಇಲ್ಲ. ಜ್ಞಾನ ಅಲ್ಲ. ಜಗತ್ತಿನೊಳಗೆ ಎಲ್ಲದರ ಬಗ್ಗೆ ಮಹಿಯೊಳಗೆ ಹೋದನೆಲ್ಲವನ್ನು ಅರಿದೊಡೋದ್ರಿಂದ ಏನು? ಅದನ್ನ ಜ್ಞಾನ ಅಲ್ಲ. ಅದರಿಂದ ನಿಜವಾದ ಸುಖ ಶಾಂತಿ ನಿನಗೆ ಸಿಗೋದಿಲ್ಲ. ಜಗತ್ತಿನಂದು ಏನು ತಿಳ್ಕೊಂಡ್ರು ನೆಮ್ಮದಿ ಇಲ್ಲ ನಿನಗೆ. ಕೈ ಬಿಡವನ್ನ ಬಿಟ್ಟ ಕಾರಣ ನಿನ್ನೊಳಗೆ ಐತೆ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅಂದಾಗ ನಿನಗೆ ಸಿಗ್ತದೆ. ಇದ್ದದ್ದು ರೆಡಿ ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕಾಕತ್ತಿ ಅಲ್ಲೋ. ಎಷ್ಟು ಜನ್ಮಕ್ಕೆ ಸಿಗ್ಬೇಕು ಹೇಳಿ? ಇರೋದು ಒಳಗೈತಿ, ನೀ ಹುಡುಕೋದು ಹೊರಗೆ ಹುಡುಕಾಕೈತಿ. ಇದು ಕ್ರಮ ತಪ್ಪೈತಿಲ್ಲ. ಅಂತರಂಗದಲ್ಲಿ ಅನುಭವ ಬರೋದು ಬಹಿರಂಗದಲ್ಲಿ ಹುಡುಕಾಕತ್ತಿ ಇಂದ್ರಿಯಗಳ ಮುಖಾಂತರ. ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗೆ ಸಿಗೋದಿಲ್ಲ. ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ರೂಪದಾಗ ಹುಡುಕಾಕೊಟ್ಟಿ, ಗಾಯನದಾಗ, ಯಾಕ್ರಿ ರುಚಿಯೊಳಗೆ, ಸ್ಪರ್ಶದೊಳಗೆ, ವಾಸನೆ ಒಳಗೆ ಹುಡುಕಾಕೊಂಡಿ ಸುಳ್ಳು ದನು ಆಕೈತಿ ಕೆಲಸ. ಇದು ಹೊಳಿ ಮಠ ಹಿಂಗೆ ಹೋಗೋದು. ನಾನು ಯಾವಾಗ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ, ಯಾವಾಗ ಇದರ ದೋಷ ನಮಗೆ ಕಾಣ್ತೈತಿ. ಇಂದ್ರಿಯ ಸಂಪರ್ಕ ಹೋಗೆಲ್ಲ ಇವು ಅನೈತ್ಯ ಅದಾವ, ಇವು ದುಃಖ ರೂಪಿ ಅದಾವನ್ನೋ ವಿಚಾರ ನಮ್ಮಲ್ಲಿ ಜಾಗೃತ ಆಕೈತಿ. ಅವಾಗ ಅದರ ಬಗ್ಗೆ ಉದಾಸೀನ ಭಾವ ಬರ್ತೈತಿ. ಅವಾಗ ಅಂತರ್ಮುಖಿ ಆಕೈತಿ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಒಳಗೆ ನೋಡ್ಕೊಳಕ್ ಅದು ಅನುಭವ ಬರುವಂಥದ್ದು ಒಳಗೆ ಐತಿ, ಹೊರಗಿಲ್ಲ. ನಿದ್ರೆ ಆರಾಮ್ ನಿನ್ನ ಒಳಗೆ ಮಾಡ್ತೇವೆ, ಹೊರಗೆಲ್ಲಾರ ಹೋಗ್ತೀವಿ ಕಣಕಿಸ್ಕೊಂಡು ಅಡ್ಡಾಡ್ತೀವಿ. ನಾನು ನಿದ್ದೆ ಮಾಡಕ್ಕೆ ಕೈ ಆಡ್ಸಕ್ಕೆ ಹೋಗ್ತೇನೆ, ಅಲ್ಲೇ ಮೂಸಿ ನೋಡ್ತೇನೆ, ಮುಟ್ಟಿ ನೋಡ್ತೇನೆ, ನೆಕ್ಕಿ ನೋಡ್ತೀವಿ. ಅಲ್ಲೇ ಎಲ್ಲ ಕೈ ಬಿಟ್ಟು ಹೆಂಗಿದ್ದು ನೋಡಿದ್ದೆ ಅನುಭವದಿಂದ
ಹೇಳ್ತಿಲ್ಲ ಆರಾಮಿದ್ದೆ ಅಂತ. ಎಲ್ಲ ಹೊರಗಿಂದ ಏನು ಇದ್ದಿದ್ದಿಲ್ಲ ಅಂತ ಆರಾಮಿದ್ದೆ. ಈಗೆಲ್ಲ ಐತಿ, ಯಾಕೆ ಆರಾಮಿಲ್ಲ ಹಂಗಾರೆ? ಅದು ಬೇಕಾಯ್ತು ಎಲ್ಲ, ಅದು ಆಯ್ತಪ್ಪ ನಿನಗೆ ಏನೇನು ಮನುಷ್ಯಗೆ ಬೇಕಂತಿದ್ದೆ ಅದೆಲ್ಲ ಆಯ್ತಪ್ಪ, ನೀನು ಈಡೇರ್ತಪ್ಪ, ನೀನು ಎಲ್ಲ ಬೈಕೆಗಳು ಈಡೇರೋದು, ನೆಮ್ಮದಿಯಿಂದ ಇರೋಕ್ಕಾಕೈತೆ ನೋಡು. ಯಾಕೆ ಯಾಕೆ ಆರಾಮಿಲ್ಲ ಅಂದ್ರೆ ಅದ್ರಾಗ ಇಲ್ಲ. ಇದು ಹೊಳಿಬೇಕು ನೋಡ್ರಿ. ಏನು ಪ್ರಾಪ್ತ ಮಾಡಿಕೊಂಡು ಆರಾಮ ಇರೋದು, ಆರಾಮ್ ಹೊಸದಾಗಿ ಅದನ್ನು ಏನಾರು ಮಾಡಿ ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದೈತಿ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ, ಅದ್ರ ಬಗ್ಗೆ ಅಜ್ಞಾನ ಅದ. ಅದಕ್ಕೆ ಆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋ ದಶಿಂದನೇ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ನಿಜವಾದ ಸುಖ ಎಲ್ಲೈತಿ ಅನ್ನೋದನ್ನು ಅದನ್ನು ಸಂಶೋಧನೆ ಮಾಡಬೇಕಾಗಿತ್ತು, ಸುಖದ ಸಂಶೋಧಕರಾಗಬೇಕಾಗಿತ್ತು. ಸರಿಯಾದ ರೀತಿಯಿಂದ ಸಂಶೋಧನೆ ಮಾಡಿ ನೀ ಆ ಸ್ಥಿತಿ ಪಡಿ, ನಿನ್ನಂತೆ ಇನ್ನತ್ತಿರರಿಗೆ ಅದನ್ನು ಸಂಶೋಧನೆ ಮಾಡ್ಲಿಕ್ಕೆ ಹಚ್ಚು. ಅಡ್ಡ ತಿಡ್ಡಿ ನೀನ ಮಾಡ್ಕೊಂಡು ನೀನ ದುಃಖ ಹೊಂದಾಕತ್ತೆ, ಇನ್ನೊಬ್ಬರಿಗೆ ಏನು ದಾರಿ ತೋರಿಸ್ತ. ಮೊದಲು ನೀ ಆ ಸ್ಥಿತಿ ಪಡಿ ಅಂದ್ರೆ ಇನ್ನೊಬ್ಬರಿಗೆ ಅದರ ಮಾರ್ಗದರ್ಶನ ಮಾಡಕ್ಕೆ ಬರ್ತದೆ. ಇಂಥಲ್ಲೇ ಐತಿ ಅನ್ನೋದು ಅನುಭವದಿಂದ ನೀನು ಖಾತ್ರಿ ಮಾಡ್ಕೊಂಡೆ ಅಂದರೆ ಅದರ ಮಾರ್ಗದರ್ಶನ ಇನ್ನೊಬ್ಬರಿಗೆ ಮಾಡಿದ್ರೆ ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣಕ್ಕೆ. ಏನು ಕಲ್ತು ಏನು ಮಾಡಿದೆ? ಕಲ್ತು ತಿನ್ನಕೈತಿ ಅಂತ. ಆರಾಮ್ ನಿಮ್ಮನ್ನು ಬಿಟ್ಟು ಎಲ್ಲಾರ ಐತಿ ಅದು? ಏನಾರು ಮಾಡಿದ್ರೆ ಸಿಗ್ತೈತೆ ಅದು ಆರಾಮ? ಯಾವುದೇ ಕರ್ಮದ ಫಲ ಅಲ್ಲ ಅದು. ಏನು ಯಾವಾಗಲೂ ರೆಡಿ ಇದ್ದದ್ದು ಅದು. ಅದನ್ನು ಯಥಾರ್ಥವಾಗಿ ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಅಷ್ಟೇ ಅದು ನೋಡಿ. ಆರಾಮಂದ್ರೆ ನೀವು ಏನು ನೀವು ಅಲ್ಲದ್ದು ಅದು. ನಿಮ್ಮನ್ನು ನಿಮಗೆ ಹೆಂಗೆ ಮಾಡಕ್ಕೆ ಬರ್ತೈತಿ ಹೇಳ್ರಿ? ನಿರ್ಮಾಣ ಮಾಡಲ್ಪಟ್ಟ ವಸ್ತು ಅಲ್ಲ ಅದು ಆರಾಮಂದ್ರೆ. ಏನು ಅದು ಹುಟ್ಸಕ್ಕೆ ಬರುವುದಲ್ಲ ಅದು. ದೇವರು ಅದನ್ನು ಮಾಡಿಕೊಡೋದು ಏನ್ಸಲ್ಲ ಅದು. ಯಾರು ಮಾಡಿಕೊಡೋದು ಏನ್ಸಲ್ಲ ಅದನ್ನು 6 ಮನೆ ಅಳ್ಳಿಟ್ಟು 100 ಮನೆ ತಂಬಿಟ್ಟು ಅಂತ ಮಾಡಿಕೊಡೋದು ಏನ್ಸನ ಅದು. ಯಾವಾಗಲೂ ರೆಡಿ ಇದ್ದದ್ದು ಅದ ನೀನದಿ ಅಂತ. ಯಾರಿಂದಲೂ ಮಾಡಲ್ಪಟ್ಟದ್ದಲ್ಲ ಅದು. ಸೃಷ್ಟ ಪದಾರ್ಥ ಅಲ್ಲ. ಈ ಶರೀರವನ್ನು ಹುಟ್ಟಿಸ್ಯಾರ. ನಿನ್ನ ಯಾರು ಹುಟ್ಟಿಸ್ಯಾರ? ಆರಾಮ್ ಯಾರು ಹುಟ್ಟಿಸಾಕ? ಶರೀರದ ಹುಟ್ಟು ನಿನ್ನ ಹುಟ್ಟು ಅಲ್ಲ ಅದು. ಏನು ನಿನ್ಯಾರು ಹಡ್ದಾರ ಹೇಳ? ಶರೀರ ಹಡ್ದಾರ. ಇದ ನಿನ್ನ ಅನ್ನ ಹಡ್ದಾರ, ನಿನ್ಯಾರು ಹಡ್ದಾರ? ಯಾರು ನಿನ್ನ ತಂದೆ ತಾಯಿಗಳು, ಶರೀರ ಸಂಬಂಧಿಗಳಲ್ಲ. ಏನು ಅದ ನಾನು ನನ್ನದು ಅಂತ ತಿಳ್ಕೊಂಡು ಬೆನ್ನತ್ತಿ ಅಜ್ಞಾನದಿಂದ. ಏನು ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ, ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ತಂದೆ ತಾಯಿ ಕೂಡಿದಾಗ ಶರೀರ ಬಂದೈತಿ. ಈ ನೀನು ಇರುವ ಆನಂದವನ್ನು ಯಾರು ಹಿಡ್ದಾರೋ, ಏನು ಕೂಡಿಸಿ ಹಿಡ್ದಾರೋ? ಅದು ತಯಾರು ಮಾಡಲ್ಪಟ್ಟಂಥ ವಸ್ತು ಅಲ್ಲ, ಸೃಷ್ಟ ಕಾರ್ಯ ಅಲ್ಲ, ಸೃಷ್ಟ ಪದಾರ್ಥ ಅಲ್ಲ. ಯಾವಾಗಲೂ ರೆಡಿ ಇದ್ದದ್ದು ಅದು ಆನಂದ. ಅದನ್ನು ಯಾರಿಂದಲೂ ಮಾಡಲ್ಪಟ್ಟದ್ದಲ್ಲ. ಸುಳ್ಳು ದನಿತಿ ಅದನ್ನು ಮಾಡಿದ್ದು ಏನು ಉಳಿದತ್ತೆ ಹೇಳಿ ನಿಮಗೆ? ತಯಾರು ಮಾಡಿದ್ದು ಯಾವುದು ಉಳಿದಿಲ್ಲ. 2 ವಸ್ತುಗಳನ್ನು ಕೂಡಿಸಿ ತಯಾರು ಮಾಡಿದ್ವಿ, ಅದು ಅವು ವಿಕಾರ ಆಗೋ ದಿವಸದಾಗಿಂದ ತಯಾರು ಮಾಡಿ ಅದು ವಿಕಾರ ಆಗಿ ಹೋಗೋದು. ಎದರಿಂದ ತಯಾರು ಮಾಡಿದ್ವಿ? ಅವು ವಿಕಾರ ಆಗೋ ದಿವಸ ಅಲ್ಲ. ಪಂಚಭೂತಾದಿಗಳೆಲ್ಲ ವಿಕಾರ ಆಗೋಣ, ಅದರಿಂದ ಎಲ್ಲ ತಯಾರಾದ ವಸ್ತುಗಳು ಯಾವುವು ವಿಕಾರ ಆಗುವ. ನಾವು ಇದಕ್ಕಿದ್ದಂಗೆ ಇರ್ತಾವೆ ನೋಡ್ಕೊರಿ, ನೀವು ಎಲ್ಲ ಬದಲಾವಣೆ ಆಗ್ತಾವೆ, ನಾಶ ಆಗಿ ಹೋಗ್ತಾವೆ. ಏನು ತೋರಿ ಎಡಗ್ತಾವೆ. ಏನು ಈಗ ಇದ್ದಿದ್ದು ಇನ್ನೊಂದು ಕ್ಷಣಕ್ಕೆ ನಿನ್ನಿದು ಇವತ್ತಿಲ್ಲ. ಹೌದಿಲ್ಲ? ನೀವು ನೋಡಿ, ನೀವು ಪರಿವರ್ತನೆ ಹಾಕೋಂತ ಬದಲಾವಣೆ ಹಾಕುವಂತ ಹೋಗಿ ನಾಶ ಆಗಿ. ಏನು ಅದ ಶರೀರ. ಇದು ನಾನು ನಮ್ಮದು ಹಿಂಗೆ ಇರ್ತೈತಿ ಅಂತ ನೀ ತಿಳ್ಕೊಂಡು ಹಿಂಗೆ ಇರೋದು ನೀನು ಅಲ್ಲ. ನೀ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಬದಲಾವಣೆ ಆಗೋದು ಅದು ಶರೀರ ಧರ್ಮ, ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಯಾವಾಗಲೂ ಇರುವುದು, ಎಂದೂ ಬದಲಾಗದೆ ಒಂದ ನಮೂನೆ ಇದ್ದದ್ದು ನಿನ್ನ ಧರ್ಮ. ನಿನ್ನ ಗುಣಧರ್ಮ ಲಕ್ಷಣಗಳನ್ನು ಅದ್ರ ಮ್ಯಾಗ ಆರೋಪ ಮಾಡ್ಕೊಂಡು ಕೂತಿ, ಶರೀರದ ಮ್ಯಾಗ.
ಶರೀರದ ಗುಣಧರ್ಮ ಲಕ್ಷಣಗಳನ್ನು ನಿನ್ನ ಮ್ಯಾಗ ಆರೋಪ ಮಾಡ್ಕೊಂಡು ಕುಂತಿ. ಇದು ಅನ್ಯೋನ್ಯ ಅಧ್ಯಾಸ ಅಂತಾರೆ. ಈ ತಪ್ಪು ತಿಳುವಳಿಕೆ ಕಳ್ಕೊಂಡಾಗ ಇದೆಲ್ಲ ಹೋಗೈತಿ ನೋಡು. ಸರಿಯಾದ ತಿಳುವಳಿಕೆ ಮಾಡ್ಕೊ. ನಾನು ತಪ್ಪು ತಿಳುವಳಿಕೆ ಒಳಗಾದೀನಿ. ಎಲ್ಲಿ ತನಕ ಈ ತಪ್ಪು ತಿಳುವಳಿಕೆ ಐತಿ ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ ನೋಡಿ. ನಿರಂತರ ಅಭ್ಯಾಸದಾಗ ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಎಡೆಬಿಡದೆ ಸ್ವಲ್ಪ ಅದನ್ನು ಬಿಟ್ಟು ಅಂದ್ರೆ ಅನಾತ್ಮ ವಿಚಾರ ಬಂದ ಹೊಕ್ಕ ಅದ ಗಟ್ಟಿ ಆಗ್ಬಿಡ್ತೈತಿ. ನಾವು ಅದನ್ನು ಬಿಟ್ಟಿದ್ದಕ್ಕೆ ಅದು ಗಟ್ಟಿ ಆಗೈತಿ ಅನಾತ್ಮ ವಿಚಾರ. ಇದನ್ನು ಮಾಡ್ಕೊತ ಇದ್ದಿದ್ರೆ ಅನಾತ್ಮ ವಿಚಾರ ನಮ್ಮಲ್ಲಿ ಬರತ್ತಿದ್ದಿಲ್ಲ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ನಮಗೆ ಇದು ಬರೋದಿಲ್ಲ, ಆ ಭಾವನೆ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ನಿತ್ಯ ನಡಿಬೇಕು ನಮ್ಮ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಮಾಡಿಕೊಳ್ಳುವಂಥ ಕರ್ತವ್ಯ ಇದು. ನಾವು ಬಿಟ್ಕೊಟ್ಟ ಏನು ಮಾಡಬೇಕಾಗಿದ್ದು ಬಿಟ್ಟು ಮಾಡಬಾರದು ಮಾಡ್ಕೊಂಡು ಕುಂದಿರ್ತಿ. ಅದಕ್ಕೆ ಆಗಬಾರದು ಹಾಕೊಂಡು ಕುಂದಿರ್ತೈತಿ. ಯದ್ವತದ್ವ ಮಾಡಿದ್ರೆ ಯದ್ವತದ್ವ ಆಕೈತಿ. ಏನು ಮಾಡಿದ್ರಿ ಅವರು ಮಹಾತ್ಮರಾದ ಅವರು? ವಿಷಯಗಳ ಬೆನ್ನ ಹತ್ತಿದ್ರು. ನಾವು ವಿಷಯಗಳಿಂದ ಸುಖ ಸಿಗ್ತೈತೆ ಅಂತ ಅದ್ರ ಬೆನ್ನ ಹತ್ತಿದ್ರು. ಈ ಜಗತ್ತಿನೊಳಗೆ ಏನು ಪ್ರಾಪ್ತ ಮಾಡಿಕೊಂಡ್ರು ಸುಖ ಶಾಂತಿ ಸಿಗುದಿಲ್ಲ ಅಂತ ತಿಳ್ಕೊಂಡು ಹೊರಗೆ ಅಂತರ್ಮುಖರು ತಿಳಿದು ಅದನ್ನು ಕಂಡುಕೊಳ್ಳೋ ಕೆಲಸ. ಹೊರಗೆ ಏನೂ ಇಲ್ಲ. ನಮಗೆ ಬೇಕಾದದ್ದು ನಮ್ಮ ಒಳಗದೆ, ಹೊರಗಿಲ್ಲ ಅಂತ. ನಾವು ಹೊರಗೆ ಹುಡುಕಾಕೊಂತೀವಿ. ಸುಳ್ಳು ದಣಿತಿ ಕೆಲಸ ಇಲ್ಲ. ಈ ಹೊರಗಿಂದ ಏನು ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಅದಕ್ಕಾಗಿ ಮಾಡೋ ಪ್ರಯತ್ನ ಎಲ್ಲ ಗುಡ್ಡಕ್ಕಲ್ಲಿ ಹೊತ್ತಂಗೆ ನೀನು ಬಾಳ. ಏನು ಓದತ್ತೆ ಹೇಳಿ? ನಾನು ಇಷ್ಟೆಲ್ಲ ಗಳಿಸಿ ಇದನ್ನು ಮಾಡೀನಿ, ಏನೇನೋ ಮಾಡೀನಿ ಅಂತೀವಿ. ಮಾಡಿದ್ದು ಏನು ಓದತ್ತೆ? ಆರಾಮಿರ್ಬೇಕಂದ್ರೆ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಅದನ್ನು ಅನುಭವ ತಗೊಂಡು ಇರೋ ಕೆಲಸ ಅದ. ಅದು ಅನುಭವಗಳ ಮುಖಾಂತರ ಇದನ್ನು ಕೇಳಬೇಕು. ಅಂದ್ರೆ ನಮಗಿದ ನೇರವಾಗಿ ಅನುಭವಕ್ಕೆ ಸತ್ಯದ ದರ್ಶನ ಆಗ್ತದೆ. ನಿಮ್ಮನ್ನು ಬಿಟ್ಟು ಅನ್ಯವಾಗಿ ಸುಖ ಇದ್ರೆ ಅದನ್ನು ಮಾಡಕ್ಕೆ ಬರ್ಬೋದು. ನಿಮ್ಮನ್ನು ಬಿಟ್ಟು ಅದಿಲ್ಲ, ನಿಮಗೆ ಹೆಂಗೆ ಮಾಡಕ್ಕೆ ಬರ್ತೈತೆ? ಶರೀರದ ರೋಗ ರುಜಿಗಳ ಆಗಳ ಬಹು ದುಃಖ ಸಾಗರ ಅಂದ್ರೆ ಒಂದು ಬ್ಯಾನಿ ಇದ್ದದನ್ನ ಶರೀರದ ಬ್ಯಾನಿ ಇಲ್ಲ. ಶರೀರ ಯಾವ್ದೈತಿ ಹೇಳ್ರಿ? ಹುಟ್ಟುವಾಗ ಸಹಿತ ಇದು ಬ್ಯಾನಿ ತಿಂದ ಹಡ್ದಾರ ಇದನ್ನು. ಹೌದಿಲ್ಲ? ಬ್ಯಾನಿ ಮೂಲನ ಇದು ಅಂತ. ಬ್ಯಾನಿನ ಇದು. ಬ್ಯಾನಿ ಬಂದು ಯಾಕ್ರಿ ಎಷ್ಟು ಒದ್ದಾಟ ಯಾಕ್ರಿ ಬ್ಯಾನಿ ತಿಂದ? ನೀವು ಬ್ಯಾನಿ ಅಂದ್ರೆ ಹೆಂಗಿರ್ತಾವು ಅಂತ ಕೇಳಿದ್ಲಂತ. ಆ ಮಗಳು ಹೊಟ್ಟಿಲೆ ಇದ್ದಾಗ ಹೆಂಗೆ ಬರ್ತಾವ ಬ್ಯಾವು? ಅವಾಗ ಎಬಸ್ಬೇ ನನ್ನ ಅನ್ಲಂತಾಕಿ. ಅವ ಎಬಸ್ತಾವದ್ದಂಗೆ ನಿನ್ನ ಬ್ಯಾನಿ ಬಂದ್ರ. ಬ್ಯಾನಿ ತಿನ್ನ ಚಾಲು ಆದ ಬ್ಯಾನಿ ಕಡಿತನಕನೂ ಬ್ಯಾನಿ ಮೂಲ. ಇದನ್ನು ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕು ಉಂಟು. ಶರೀರ ಬಂದ ಕೂಡಲೇ ದುಃಖ ಶುರುವಾತಿ. ಈ ಬ್ಯಾನಿ ಕಾಟ. ಶರೀರದಾನ ಬ್ಯಾನಿ ಯಾರಿಗೆ ತೆಗಿಯಕ್ಕಾಗೋದಿಲ್ಲ. ಡಾಕ್ಟರ್ ಮಂದಿ ರೋಗಾದಿ ಕಳಿತಾನ ಶರೀರ ತನ್ನ, ಅದಕ್ಕೂ ಶರೀರ ರೋಗಾದಿಗಳದಾವ. ಕಳಿಯಕ್ಕಾಗತ್ತೇನ ಅದಕ್ಕೆ? ಅದು ಗುಳಿಗೆ ತಗೋತದೆ. ಹೌದಿಲ್ಲ? ಶರೀರ ಅಂದ್ರೆ ಎಲ್ಲರೂ ಅದು ವಿಕಾರ ಹಾಕುವಂತ ಹೋಗುದನ ಶರೀರ. ಈ ವಿಕಾರ ಆಗೋದು ಕಲ್ತಿರ್ತಾನ, ಮತ್ತು ತಾನು ತಗೋತಾನ ಅದನ್ನ. ತನಗೂ ಬರ್ತೈತಿ. ಯಾಕ್ರಿ ಶರೀರದ ಇದೆ ಆಗಿನ ಪೂರ್ತಿಯಾಕ್ರಿ ಅದ ಮತ್ತು ಅದ ವಿಕಾರ ಹಾಕೋತ ಹೋಗುದನ, ಅದ ಕೆಟ್ಟ ಹೋಗುದನ. ಕಾಯಂ ಇದನ್ನ ಕೆಡ್ದಂಗೆ ಇಟ್ಕೊಳಕ್ ಆಕೈತೇನ? ಕುಂಬಳಕಾಯಿ ಚಲೋ ಐತಿ ಅಂತ ಕಟ್ ಹಾಕಿ ಇಟ್ಕೊಳಕ್ ಆಕೈತೇನ ಅದನ್ನ? ಯಾರಿ ಹಂಗ ಹದಗೇಡಿ ಕಂಬಾರಿ ಇಟ್ಕೊಂಡಿತ್ತಂತ ಎಷ್ಟು ದಿನ ಇರ್ತೈತಿ? ಬ್ಯಾಸಿಗೆ ಬಂದು ಸಿಡ್ಲದು ಬಿದ್ರೆ ಕಳಾಸ ಅದಾಗ ಮುಗ್ದ ಕುಂಬಳಕಾಯಿ ಅಟೋ ತೊಂಡ್ರಾಗೆ ಒಡೆದು ಅದನ್ನು ಉಪಯೋಗ ಮಾಡ್ಕೋಬೇಕು. ಇದನ್ನು ಹಂಗೆ ಬರ್ತೈತೆ ಅಂತ ಇಟ್ರೆ ಎಲ್ಲ ಬಾದಾಗಿ ಹೋಗ್ತೈತಿ. ಇದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲಲ್ಲ, ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ ನಾವು. ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡು ನೋಡ್ಕೊ. ಕೆಟ್ಟ ಹೋಗೋದ್ರೊಳಗಾಗಿ ಕೆಲಸ ಮಾಡ್ಕೋ ಇದನ್ನು. ಹೆಂಗೋ ಕೆಟ್ಟ ಹೋಗ್ತೈತಿ ಶರೀರ, ಕೆಡೋದ್ರೊಳಗಾಗಿ ಮಾಡ್ಕೋ ಇದನ್ನು.
ಏನು ಅವಧಿ ಐತಿ ಅದಕ್ಕೆ. ನಾವು ಹಿಂಗೆ ಇಟ್ಕೊಂಡಿದ್ದನ್ನು ಸುಖ ಹೊಂತೇನಂದ್ರೆ ಸಾಧ್ಯನೇ ಇಲ್ಲ. ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಒಂದಿಲ್ಲ ಒಂದು ರೋಗಕ್ಕೆ ಬ್ಯಾನಿಗೆ ತುತ್ತಾಗಿ ಹೋಗುದಂತೆ ಗ್ಯಾರಂಟಿನೇ. ಎಷ್ಟೋ ಶರೀರಗಳು ಬಿಟ್ಟು ಬಂದು ಹಿಂಗೆ ಇವನ್ನೆಲ್ಲ ತೊಟ್ಟು ತೊಟ್ಟು. ಅಂಗಿ ಇದು ಹರಿದ ಇಲ್ಲ ಅಂಗಿ, ಯಾಕ್ರಿ ಅಂಗಿ ಶರೀರ ಸಾವು ಹುಟ್ಟು ಇದು ಒಳಗೆ ವಿಕಾರ ಆಗಿ ನಾಶ ಆಗಿ ಹೋಗುದು ಇದು ಶರೀರ. ಎಷ್ಟೋ ಶರೀರಗಳು ಹಿಂಗಾಗಿ ಸುಖ ಹೊಂತೇನೆ ಅಂತ ಹೇಳಿದ್ರೆ ಬೆನ್ನು ಹತ್ತಿ. ಇನ್ನೊಮ್ಮೆ ಎಂದೆಂದು ಅವ ಈ ವಿಚಾರ ಯಾವ ಹೊಡಿತೈತಿ ಅವ ಎಂದೆಂದು ಈ ಶರೀರ ಧಾರಣ ಮಾಡಬಾರದಪ್ಪ. ಅದಕ್ಕೆ ಜ್ಞಾನ ಅಂತಾರೆ. ನೀ ಯಾರಿದೆ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಈ ಶರೀರ ಬರ್ದಂಗೆ ಮಾಡ್ಕೊ. ಇವ ಕರ್ಮದ ಜನ್ಯದಿಂದ ಆದದ್ದು ಇದು. ತಪ್ಪು ತಿಳುವಳಿಕೆಯಿಂದ ಅಜ್ಞಾನದ ಮಾಡಿದ ಕರ್ಮದಿಂದ ಇದು ಶರೀರದಿಂದ ಬಂದದ್ದು ನನಗೆ. ಕರ್ಮ ವಿಷಯದ ಎಳಿಗೆ ನೀನು ನಾನು ಪರಿಶುದ್ಧವಾದಂಥ ಇರು. ನಾನು ಕರ್ಮಜಾಲದಾಗ ಬಿದ್ದಾದ್ರೆ ಆಶಾಕ್ ಬಿದ್ದ ಕಾರ ಇದನ್ನ ಮಾಡ್ಕೊಂಡು ಇದ್ರ ಬೆನ್ನ ಹತ್ತಿ ತಿರ್ಗಾಕೈತಿ. ಇದು ಸುಖ ಕೊಡ್ತೀವಿ. ಎಷ್ಟು ದಿನ ಇರಾಮ ಹೇಸಿಗೆ ಕುಟ್ರಿ ಆಗಿ ಇದು ಹೇಸಿಗೆ ಕುಟ್ರಿ ಅನ್ನೋದು ಯಾರಿಗೆ ಉಳ್ದೈತ್ರಿ? ಏನು ತುಂಬೈತಿ ನೋಡ್ಕೋ ಇದ್ರಾಗ. ಮ್ಯಾಗ ಅಷ್ಟ ಚಂದ, ಮ್ಯಾಗ ಚರ್ಮದ ಹೊದಿಕೆ, ಮೂಳೆ ಮಾಂಸದ ತಡಿಕೆ ಅಂತಾರಲ್ಲ, ಯಾಕ್ರಿ ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಇವ ಅದಾವ, ಅದನ್ನ ಮಾಡ್ಬೇಕು, ಇದನ್ನು ಹೊಂದಬೇಕು ಅನ್ನೋ ಬಯಕೆ, ತಿನ್ನಬೇಕು, ನೋಡ್ಬೇಕು, ಮೂಸಿ ನೋಡ್ಬೇಕು, ಮುಟ್ಟಬೇಕು ಅನ್ನೋ ಬಯಕೆಗಳೆಲ್ಲ ತುಂಬಿಕೊಂಡ ಜನ್ಮ ಜನ್ಮಾಂತರ ದುಃಖವನ್ನು ನೀವು ಹೊಂದಾಕೊಡ್ತೀವಿ. ಇವನ್ನೆಲ್ಲ ತೆಗೆದಾಕಿ ಎದರ ಬಯಕೆಗಳು ಇಲ್ಲದಂಗೆ ಮಾಡ್ಕೊ. ಅಂದಾಗ ನಿನಗೆ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ. ಎಲ್ಲ ಬಯಕೆಗಳ ಇಚ್ಛೆಗಳೇನದಾವ ನಮ್ಮ ಸಮಾಧಾನ ಶಾಂತಿಯನ್ನು ಇಲ್ಲದಂಗೆ ಮಾಡಿದ್ವು ಅವು. ಅದಕ್ಕೆ ಪೂರ್ಣ ಬಯಕೆಗಳನ್ನು ವಿಚಾರದಿಂದ ನಾಶ ಮಾಡ್ಕೊ. ಯಾವ ಬಯಕೆಗಳು ನಮ್ಮಲ್ಲಿ ತೃಪ್ತಿಪಡಿಸೋಕ್ಕಾಗಿಲ್ಲ. ಎಷ್ಟು ಸಲ ಹುಟ್ಟಿ ಬಂದರೂ ಅವನು ಈಡೇರ್ಸೋಕ್ಕಾಗೋದು ತೃಪ್ತಿ ಅಂತ ಇಲ್ಲ. ತಿನ್ನುನ್ನೋ ಬಯಕೆಗಳನ್ನು ಈಡೇರ್ಸೋಕ್ಕಾಕೈತೇನ? ನೋಡೋದ್ರಿಂದ ಆಕೈತೇನ? ಕೇಳೋದ್ರಿಂದ ಆಕೈತೇನ? ಮೋಸಿ ನೋಡೋದ್ರಿಂದ ಇಲ್ಲ, ಮುಟ್ಟೋದ್ರಿಂದನೇ ಇಲ್ಲ. ಅವು ತೃಪ್ತಿ ಅನ್ನೋದು ಇಲ್ಲ. ಅತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತೈತಿ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಮತ್ತು ಹುಟ್ಟಾಕಸ್ತೈತಿ. ಅದ ಆಶೆ ಹಂಗೆ ಬೆಳ್ಕೊಂತ ಹೋಗ್ತೈತಿ. ಅದು ಮುಂದೆ ನೀ ಹಿಂದಿಂದ ಹಿಂಗೆ ತಿರ್ಗಾಕ ಹಸ್ತೈತಿ ನಿನಗೆ. ಇನ್ನೂ ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು. ಹೊಳ್ಳಿ ತಿರುಗಿ ನಿಂತಾಗ ವಿಚಾರವಂತ ಯಾವ ಇರ್ತಾನೆ ಅವ ವಿಮುಖ ಹಾಕದ. ಒಳಗೆ ಅಂತರ್ಮುಖಿಯಾಗಿ ನೋಡಿದಾಗ ನನ್ನಲ್ಲಿ ಐತೆ ಅನ್ನೋದು ಅನುಭವ ಬರ್ತೈತಿ. ನನ್ನಲ್ಲಿ ಐತೆ ಅನ್ನೋದು ಅನುಭವ ಮಾಡ್ಕೊಳ್ಳೋ ಹೊರಗಿನ ಬಗ್ಗೆ ಉದಾಸೀನ ಆಗುತ್ತೆ. ಅದ್ರ ಬಗ್ಗೆ ಆಸಕ್ತಿ ಎಲ್ಲ ಪೂರ್ಣ ಹೋಗ್ತೈತಿ. ಹೊರಗಿನ ಬಗ್ಗೆ ಉದಾಸೀನ ಆದಾಗ ಒಳಗೆ ಇದು ಅನುಭವ ಮಾಡ್ಕೊಳಕ್ ಬರ್ತೈತಿ. ನಾವು ಇದು ಹೊರಗಿಂದೆಲ್ಲ ಕೈ ಬಿಡದ ಹೊರತು ಒಳಗೆ ಇದನ್ನು ಅನುಸಂಧಾನ ಮಾಡೋಕ್ಕಾಗೋದು. ಅದು ಇನ್ನೂ ಬೇಕನ್ನೋ ಇಚ್ಛಾ ಇತ್ತಂದ್ರೆ ಇದು ಅಭ್ಯಾಸ ಮಾಡಕ್ಕೆ ಬಿಡುದಿಲ್ಲ. ನಿನಗೆ ಅಡ್ಡಿ ಆಕೈತಿ. ಬಯಕೆಗಳು ಎಲ್ಲ ಕಾಡ್ತಾವೆ ನಿನ್ನ. ಮತ್ತೆ ಅದು ಬೇಕು ಇದು ಬೇಕಂದ್ರೆ ಎರಡೂ ಸಾಧ್ಯ ಇಲ್ಲ. ಆರಾಮ್ ಬೇಕಂದ್ರೆ ಹೊರಗಿಂದ ಕಳ್ಕೊ ಬಿಡಬೇಕಾಗತ್ತೆ. ಹೊರಗಿಂದ ಬೇಕಂದ್ರೆ ಆರಾಮ್ ಕಳ್ಕೊಬೇಕಾಗತ್ತೆ. ಆರಾಮ್ ಕಳ್ಕೊಂಡ ಬಾಳೆ ಮಾಡೋದು ನೀವು. ಬಾಳೆ ಕಳ್ಕೊಂಡ ಬಾಳೆ ಎಲ್ಲ ಹಾರಿಗೆಡೋದು ಹೋದಾಗ ನಿನಗೆ ಆರಾಮನು. ನನಗೆ ಬಾಳೆನೂ ಬೇಕು, ಆರಾಮನೂ ಬೇಕು ಎಂದು ಸಾಧ್ಯ. ಹೋದ್ರೆ ಹೋಗ್ರಿ ಬಿಡು, ಭಾಳ ಚಲೋ ಆಯ್ತು ನಮ್ಗೆ ಆರಾಮಿರಾಕ ಅನ್ಬೋದು. ಹೊರಗಿಂದ ಎಷ್ಟು ನಮ್ಗೆ ಅದು ಇದು ಹೋಗೈತಿ, ಕೆಟ್ಟ ಹೋಗೈತಿಲ್ಲ, ಹೌದಿಲ್ಲ? ಭಾಳ ಚಲೋ ಆಯ್ತು ಬಿಡು ಮರೆ, ಆದದ್ದೆಲ್ಲ ಒಳಿತೆ ಆಯ್ತು, ನಮ್ಗೆ ಇರುವಿನ ಅನುಭವ ಮಾಡ್ಕೊಳಕ್ಕೆ ಚಲೋ ಆಗ್ತಿದೆ. ನಮ್ಗೆ ಭಾಳ ಕೆಡಕ್ಕೆ ಅನಿಸ್ತೈತಿ, ಅಯ್ಯೋ ಎಲ್ಲ ಹಾಳಾಗಿ ಹೋಗ್ತಲ್ಲ ಇದು. ನೀ ಅದನ್ನು ಎಷ್ಟು ದಿನ ಇಟ್ಕೊಳಪ್ಪ, ಹಂಗೆ ಕೆಟ್ಟದಂಗೆ ಅದನ್ನು ಇಟ್ಕೊಳಕ್ಕಾಕೈತಿ ಕೆಟ್ಟದಂಗೆ. ಏನ್ರಿ ಭಾಳ ಚಲೋ ತಂಗೆ ಇಟ್ಕೊಂಡಿವಿ, ಎಷ್ಟು ನಾವು ಎಚ್ಚರದಿಂದ ಇದ್ರು ಮತ್ತು ಕೈ ಕೊಟ್ಟು ಗೊತ್ತಿಲ್ಲ. ಚಲೋ ಒಗ ತಿಂದ್ರೆ ಬಾಳೆ ಮಾಡಿದವ್ರದ್ದು ಉಳ್ದತ್ತೇನೋ ಹೇಳಿ. ಇದು ಹಾಳಾಗಿ ಹೋತ್ಲೆ, ಎಲ್ಲ ಹಾಳು ಮಾಡ್ತಿದಂತ. ನೀವು ಒಗಾತ್ಲೆ ಎಲ್ಲಿ ಏನು ತಿನ್ದಂಗೆ ಉಣ್ದಂಗೆ ಗಳಿಸಿಟ್ಟದ್ದ ಹೇಳುಲೇ ಉಣ್ದ ಕೇಳ್ದ ಹೊಕ್ಕಿಯಲ್ಲ ನೀವು ಬಿಟ್ಟು ಹೊಕ್ಕಿ. ಹೌದಲ್ಲ? ಏನು ಉಣ್ಲಿಲ್ಲ ಉಡ್ಲಿಲ್ಲ ಹಿಂಗೆ ಹೋತ್ ನೋಡಿ, ಮಾಡಿಟ್ಟು ಹೋದ್ ಕೆಲಸದ ಹಿಂಗೆ ಬಂದವು. ಕೂಡಿಟ್ಟು ಮತ್ತೆ ಅದನ್ನು ಕಾಯಕ ಆಶ್ಯಾಗ ಅವು ಸೂಕ್ಷ್ಮ ಶರೀರ ಬರ್ತಾವು, ತಿರುಗ್ತಾವು. ವಾಸನಾ ಶರೀರ ಅದು ಜಡ ಶರೀರ ಹೋದಂದ್ರೆ ವಾಸನಾ ಶರೀರ ಗಾಳಿ ರೂಪದಿಂದ ತಿರುಗ್ತದೆ.
ಏನು ಅಲ್ಲೇ ಸುಳ್ದಾಡ್ತೈತೆ ಅದು ಮತ್ತೆ. ಹಿಂಗೆ ಅದಾವ ಎಷ್ಟೋ ಜೀವಿಗಳು ಹಂಗೆ ಅದಾವ, ಸೂಕ್ಷ್ಮ ಶರೀರದೊಳಗವಲ್ಲ. ಏನು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ಏನೋ ಇಂಥ ಮಹಾತ್ಮರ ಹತ್ತಿರ ಬಂದಾಗ ಇದ್ರ ಮ್ಯಾಗಿನ ಇದ್ರ ಹಕ್ಕಿಕತೆ ತಿಳ್ಕೊಂಡಿದ್ದ ದೋಷವನ್ನು ಕಂಡು ಏನಾರ ಇದ್ರ ಮ್ಯಾಗಿನ ವ್ಯಾಮೋಹ ಆದ್ರೆ ಹೋಗ್ಬೇಕಿಲ್ಲ ಅಂದ್ರೆ ಹೋಗುದು ಕಠಿಣ ಐತಿ. ಏನು ಜನ್ಮ ಜನ್ಮಾಂತರದಿಂದ ಬಂದೈತಿ ಇದು ನಮಗೆ ಈ ತಪ್ಪು ತಿಳುವಳಿಕೆ. ಅಲ್ಲದ ಈ ದೇಹದ ತಾದಾತ್ಮ್ಯ ಭಾವ ಗಟ್ಟಿ ಹಾಕೊಂಡು ಕುಂತೈತೆ. ಇದು ಪೂರ್ಣ ಹೋಗಿ ನೋಡ್ರಿ. ಏನು ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ ಅಂದಾಗ ನಿನಗೆ ನೆಮ್ಮದಿಯಿಂದ ಇರಕ್ಕೆ. ಇದ್ರ ಗೆಳೆತನ ಕೈ ಬಿಡದನ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಕಲಿ. ಏನು ಇನ್ನೊಬ್ಬರ ಶರೀರ ಹೆಂಗೆ ನನಗೆ ಸಂಬಂಧಿಸಿದ್ದಲ್ಲ, ಹಂಗೆ ಇದು ನನಗೆ ಸಂಬಂಧಿಸಿದ್ದಲ್ಲ, ನಾನು ಬೇರೆ ಈ ಶರೀರನ ಬೇರೆ ಅನ್ನೋ ತಿಳುವಳಿಕೆ ಒಳಗಿರಕ್ಕೆ ಕಲೀನಿ. ಇದೇ ವಿಚಾರದೊಳಗೆ ಆತ್ಮಚಿಂತನದ ಅಭ್ಯಾಸದಾಗ ಕಾಲು ಕಳಿಬೇಕು. ನಿನ್ನನ್ನು ನೀ ಬಿಟ್ಟು ಬರೀ ಅನಾತ್ಮ ಚಿಂತನದ ಶರೀರ ಕುರಿತು ಚಿಂತೆ ಮಾಡ್ತೀವಿ. ಅದು ಚಿಂತೆ ಮಾಡಕ್ಕೆ ಹೋಗಬೇಡ. ಶರೀರ ಚಿಂತೆ ಪ್ರಾರಬ್ಧ ಪ್ರಕಾರ ನಡೀತಿದ್ದೈತಿ. ಅದನ್ನೇ ಹೇಳಿಲ್ಲ ಎಚ್ಚರಿಕೆ. ಪ್ರಾರಬ್ಧ ಪ್ರಕಾರ ಪ್ರಾರಬ್ಧಂ ಪುಷ್ಯತಿ. ಏನು ಒಪುರೀತಿ ಅಂದ್ರೆ ಶರೀರ. ಶರೀರವನ್ನು ಪುಷ್ಯತಿ ಅಂದ್ರೆ ಅದರ ಜೋಪಾನ ಮಾಡ್ತೈತಿ. ಅದು ಶರೀರ ಪ್ರಾರಬ್ಧ ಜೋಪಾನ ಮಾಡ್ತೈತಿ ಅಂತ ತಿಳಿದು ನಿನ್ನ ಕೆಲಸ ನೀವು ಮೊದಲು ಮಾಡ್ಕೊ. ನಾವು ಅದನ್ನು ಬಿಟ್ಟೇವಿ. ನಿನ್ನ ಕೆಲಸ ಬಿಟ್ಟೀನಿ. ಎಂಥ ಕೆಲಸ ಮಾಡಾಕತ್ತಿ ನೋಡು. ಏನಾಕೈತಿ ನೋಡು. ಹೆಂಡತಿ ಕೆಲಸ ಗಂಡು ಮಾಡಾಕತ್ರ ಹೆಂಡತಿ ಮಂದಿ ಮನೆಗೆ ಹೋಗಿ ನೋಡ್ತಾವ. ಹೌದಿಲ್ಲ? ಭಾಳ ಚಲೋ ಆಯ್ತು ಬಿಡಿ. ಅದನ್ನೆಲ್ಲ ಮಾಡ್ತೈತಿದ ಅಂತ ಬೂದಿ ತುಂಬೋದು, ಎಲ್ಲ ಬಾಂಡೆ ತಿಕ್ಕೋದು, ಅಗಿಯನ್ನು ಮಾಡೋದು ಎಲ್ಲ ಮಾಡಕೊಂತ ಭಾಳ ಚಲೋ ಆತಂತ. ನಿನ್ನ ಕೆಲಸ ಅಲ್ಲಿ ಅದು. ನಿನ್ನ ಕೆಲಸ ಯಾವುದು? ಆತ್ಮಚಿಂತನೆ ಮಾಡೋದು ಅಂತ ನಿನ್ನ ಕೆಲಸ. ಬ್ರಹ್ಮಚಿಂತನವೇ ನಿನ್ನ ಕರ್ತವ್ಯ. ಹೌದಿಲ್ಲ? ಪ್ರಾರಬ್ಧ ಬ್ಯಾಗ್ ಹಾಕದನ ಶರೀರ. ಏನು ನೋಡ ತಾನು ಒದಗೇ ತೀರ್ತೈತಿ. ನಿನ್ನ ಕೆಲಸದೊಳಗೆ ನೀ ತೊಡಗಿದೆ ಅಂದ್ರೆ ವ್ಯವಸ್ಥಿತವಾಗಿ ನಡಿತೈತಿ ನಿನ್ನ ಜೀವನ. ನೀ ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಅದಕ್ಕೆ ಅಸ್ತವ್ಯಸ್ತ ಆಗೈತಿ. ಯದ್ವ ತದ್ವ ಮಾಡಾಕತ್ತಿ, ಅದಕ್ಕೆ ಯದ್ವ ತದ್ವ ಆಗೈತಿ. ನೀ ಒಂದು ನಿಷ್ಠೆಯಿಂದ ನೀ ಏನು ಮಾಡಬೇಕಾದಂಥ ಕರ್ತವ್ಯ ಏನೈತಿಲ್ಲ ನಿನ್ನ ಬಗ್ಗೆ ತಿಳ್ಕೊಳ್ಳುವಂಥ ಅಭ್ಯಾಸದಾಗ ತೊಡಗು. ನಿತ್ಯ ಶ್ರವಣ ಮನನ ನಿಧಿತ್ಯಾಸನದ ಅಭ್ಯಾಸದಾಗ ತೊಡಗು. ನೋಡ್ಬೇಕಾದ್ರೆ ಅದು ವ್ಯವಸ್ಥಿತವಾಗಿ ನಡೀಲಿಲ್ಲ ಅಂತ ಎಷ್ಟು ಮಂದಿ ತಯಾರಾಕಿರಿ. ಬರ್ರಿ ಇಲ್ಲಿ ಕುಂಡ್ರಿ, ಇದರ ಅಭ್ಯಾಸದಾಗ ತೊಡಗಿರಿ. ಏನು ಉಂತೀರಿ, ಅದನ್ನು ಏನು ತಿಂತೀರಿ ಅದನ್ನೆಲ್ಲ ಒದಗಿಸ್ತಾನೆ. ಒದಗಿಸ್ಲಿಲ್ಲ ಅಂದ್ರೆ ನಾಲಿಗೆ ಕಿತ್ತು ಅಂಗಳಕ್ಕೆ ಹೋಗಿದ್ದೇನೆ ಅಂದ್ರೆ ಅದು ಹೊಳ್ಳೆ ನೋಡ್ಲಂಗೆ ಆಕೈತೆ. ಈಗ ಒಳ್ಳೆ ಮನೆ ಕಡೆ ನೋಡೋಂಗಿಲ್ಲ. ಮನಿಗಟ್ಟು ಹೇಳಿ ಬರ್ತೇನೆ ಅಂದ್ರೆ ಹೋಗ್ತದ ನೀನು ಮತ್ತೆ ಒಳ್ಳೆ ಹೋಗೋಂಗಿಲ್ಲ. ಯಾಕ್ರಿ ಈ ನಿತ್ತು ಪೆಟ್ಟಿನ ಮ್ಯಾಗ ಒಳ್ಳೆ ನೋಡ್ಲಂಗ ಯಾರದ್ರಿ ಹಂಗೆ ಸಾಕಿನಪ್ಪ. ಇದ್ರ ಸವಾಸ ಸಾಕಿನ ಎಂದೆಂದು ಬ್ಯಾಡಿದಿಲ್ಲ ಅಂತ ಹಂಗೊಂದು ಧೀರತನ ಬೇಕಲ್ಲ. ಅಂಥ ಧೀರ ವೃತ್ತಿ ಬೇಕು. ಇನ್ನು ಎಂದೆಂದು ಈ ಕಡೆ ಹೊಳ್ಳಿ ನೋಡ್ಲಂಗ ಬಿಟ್ಟದ್ದನ್ನು ಯಾಕೆ ಹೊಳ್ಳಿ ನೋಡುತ್ತೆ? ತೊರೆದುದರಲ್ಲಿ ಮತ್ತೆರಗದೆ ಪುದಿ ಚಂದ. ಹೊಳ್ಳಿ ನೋಡ್ಲಂಗೆ ಯಾವಾಗಲೂ ಇರುವಿನ ಕಡೆ ಎಲ್ಲ ಕೊಟ್ಟು ಅವ್ರು ಹೇಳಿದಂಥ ಗುರುವಿನ ಮಾರ್ಗದರ್ಶನ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನೋಡಿ ನೀ ಹೆಂಗೆ ನಡೀತೈತಿ ನಿನ್ನ ಜೀವನ. ಯಾವುದು ಕೊರತಿಲ್ದ ಸಾಕ್ಬೇಕು ನಿನ್ನ ಜೀವನ. ನಿನಗೆ ಅದ ಬೇಕು ಇದೇ ಬೇಕು, ಆರಾಮಿರ್ಬೇಕಂದ್ರೆ ನನಗೆ ಮನಿನೇ ಬೇಕು, ನನಗೆ ಮಕ್ಕಳೇ ಬೇಕು, ನಾನು ನೋಡೋರು ಯಾರು ಬೇಕಾಗಿಲ್ಲ ನಿನಗೆ. ನೀ ಮಾಡಿದ ಕರ್ಮ ನಿನ್ನ ರಕ್ಷಣೆ ಮಾಡ್ತೈತಿ. ಧರ್ಮ ಹೇಗ್ರಿ ಮಾಡಿದ್ದು ಒಳ್ಳೇದಿತ್ತಂದ್ರೆ ಅದನ್ನ ರಕ್ಷಣೆ ಮಾಡ್ತೈತಿ. ಇರಲಿಲ್ಲ ಅಂದ್ರೆ ರಕ್ಷಣೆ ಮಾಡೋದು ಇರಲಿಲ್ಲ ಅಂದ್ರೆ ಹೀನ ಕರ್ಮ ಇತ್ತಂದ್ರೆ ಅದರ ಫಲ ಹೋಗ್ಬೇಕಾಗೈತಿ. ಅದನ್ನು ಉಂಡಾಗ ಹೋಗೋದು. ಮಾಡಿದ ಕರ್ಮ ಎಲ್ಲಿ ಹೋದ್ರೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಮಾಡಿಬಿಟ್ಟು ಅದನ್ನು ಬೇರೆ ಪರಿಹಾರ ಅದಕ್ಕೆಲ್ಲ ಉಣ್ಣಬೇಕಾಗೈತಿ. ಯಾವ ದೇವ್ರ ದಿಂಡ್ರು ನೋಡ್ಕೊಂಡ್ರು ಅದು ನೀನು ಬಿಡೋದಿಲ್ಲ ಮಾಡಿದ ಕರ್ಮ. ತನ್ನಲ್ಲಿ ತಾನು ತೃಪ್ತಿ ಹೊಂದ್ಕೊಂಡು ಯಾವಾಗಿರ್ತಾನ ಅವಾಗ ಸಮಾಧಿಸ್ತ. ಅಲ್ಲಿ ತನಕ ಶರೀರಸ್ಥನ.
ಅವಾಗ ಮಠಸ್ಥನು ಅಂತ ಕರೀತಾರ. ಅವಾಗ ಮಠಸ್ಥ ಅಂದ್ರೆ ಅವನು ಶಾಶ್ವತವಾದ ಇರುವಿನಲ್ಲಿ ನೆಲೆಯಾಗಿ ನಿಂತವ. ಈ ಶರೀರ ಹಿಡ್ಕೊಂಡು ಆರಾಮಿದ್ದವ್ರು ಯಾರ್ದಾರ ಜಗತ್ತಿನ? ಮೈಯಾಗ ಆರಾಮಿರೋರು ಯಾರ್ದಾರ? ಮೈ ಹಿಡ್ಕೊಂಡು ಯಾವ್ದು ಎಂದೆಂದು ಆರಾಮಲ್ಲ. ಅದು ಎಂದ ಆರಾಮಿರಾಕೈತಿ? ಅದಕ್ಕೆ ಮೈ ಅಂದ್ರೆ ಅದು ಕೆಟ್ಟ ಹೋಗೋದನ್ನ, ಅದು ವಿಕಾರ ಆಗೋದನ್ನ, ಅದು ಆರಾಮಿಗೆ ಅದು. ಇದ್ರಾಗ ಆರಾಮಿರುವಾಗ ಮಾಡಕ್ಕೆ ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯ. ಶರೀರದಾಗ ಆರಾಮಿರುವಂಗ ನಮ್ಗೆ ಆರಾಮಿಲ್ರಿ ಡಾಕ್ಟರ್. ನಿನಗಾಗೈತೇನ? ನೀ ಶರೀರದಾಗಿಂದ ಹೇಳ್ತಿ ರೋಗ. ನಿನಗೇನಾರು ಆಗೈತೆ ಅಂತ ಹೇಳ್ತೇನೆ. ಅವಯವಗಳ ನಾನು ಇದು ಕೈಗೆ ಆಗೈತ್ರಿ, ಕಾಲಿಗೆ ಆಗೈತಿ, ಕಣ್ಣು ಇದಾಗತೈತಿ, ಹೊಟ್ಟೆ ಉರಿ ಆಗ್ತೈತಿ, ಕಾಲು ಹೊಡಿತೈತಿ, ಕೈ ಹರಿತಾವು. ಯಾಕ್ರಿ? ಕಣ್ಣು ಉರಿತಾವು, ಕಿವಿ ಚುಚ್ಚಾಕತೈತ್ರಿ ಅಂತ ಹೇಳ್ತಿ. ಹೌದಿಲ್ಲ? ನಿನ್ನಿಂದ ಅರಿವಿಸ್ಕೊಳ್ಳೋದನ್ನ ಹೇಳ್ತಿ. ನಿನಗೆ ಅನ್ಯವಾಗಿದ್ದದ್ದನ್ನ ಹೇಳ್ತೀನಿ ಬ್ಯಾನಿ. ನಿನಗೇನಾರ ಆಗೈತೇನೆ ಬ್ಯಾನಿ? ಶರೀರದಾನ ಬ್ಯಾನಿನ ಹೇಳಿದಿ ಹೊರತ ನಿನಗೇನಾರ ಬ್ಯಾನಿ ಆಗೈತೆ ನೋಡ್ಕೊ. ನಿನಗೆ ಬ್ಯಾನಿ? ನಿನಗೆ ಯಾವ ಬ್ಯಾನಿನೂ ಇಲ್ಲ. ನಿನ್ನ ಬಗ್ಗೆ ನೀ ನೋಡ್ಕೋ. ನಿನಗೆ ಖಬರ್ ಇಲ್ಲ. ನಿನಗೆ ಮರ್ತು ಬಿಟ್ಟು ನಿನ್ನನ್ನು ನೀ ಮರ್ತು ಇದ ನಾನು ಅಂತ ತಿಳ್ಕೊಂಡ ನನಗ ಆಗೈತೆ ಅಂತ ವ್ಯವಹಾರ ನಡೆಸು. ತಪ್ಪು ತಿಳುವಳಿಕೆ ಒಳಗೆ ಇದ ನಾನು ನನ್ನದು ಅಂತ. ನೀನು ಯಾರು ನೋಡ್ಕೊ. ನಿಜವಾಗಿ ನೀನು ಯಾರು ಅನ್ನೋದನ್ನು ಮರ್ತು ಬಿಟ್ಟು ಅದು ನಿನಗೇನೂ ಆಗಿಲ್ಲ ಅನ್ನೋದು ಹೊಡಿತೈತಿ. ನಿನಗೆಲ್ಲೈತಿ ಬ್ಯಾನಿ? ನಿನಗೆ ಯಾವ ಬ್ಯಾನಿನೂ ಇಲ್ಲ ಅಂತ. ಎಲ್ಲದನ್ನ ಶರೀರ ನಾನು ಅಂತ ಹಿಡ್ಕೊಂಡು ಇದರ ಆರೋಪ ಮಾಡ್ಕೊಂಡು ಕೂತಿ. ಇದಕ್ಕೆ ಏನಾರ ನನಗಾಗೈತೆ ಅಂತ, ಇಂದ್ರಿಯಗಳಿಗೆ ಆದ್ರೆ ನನಗಾಗೈತೆ. ಅವು ನಿನಗೆ ಅನ್ಯವಾಗಿದ್ದಾವೆ. ಅವು ಬೇರೆನ, ನೀನ ಬೇರೆ ಇದೆ. ಅರಿವಿನಲ್ಲಿ ಏನಾರು ಆಗೈತೆನ? ಏನೂ ಆಗಿಲ್ಲ. ಜಗತ್ನ್ಯಾಗ ಏನಾರ ಕಲ್ತು ಆರಾಮಿರುವಂಗ ಮಾಡ್ಕೊಳಕಾಕೈತೇನ? ಸಾಲಿ ಕಲ್ತ್ರದು ಆರಾಮ ಇರ್ತೈತೇನ್ರಿ ಮೈಯಾಗ? ಕಲೀಲೇ ಇದ್ದವ್ರಿಗೆ ಸಂಕಟ ಇರ್ತೈತಿ. ಸಾಲಿ ಕಲ್ತವ್ರಿಗೆ ಆರಾಮ ಇರುವಂಗ ಮಾಡ್ಕೊಳಕಾಕೈತಿ. ಎಷ್ಟು ತಿದ್ದಾಡೋದು ತಿಡ್ಯಾದ್ರ ಮೇಲೆ ಇಟ್ಕೊಳಕಾಕೈತೇನ ರಾಮ ಶರೀರ? ಹೌದಿಲ್ಲ? ಒಳ್ಳೆ ಕಮ್ ಅಂತ ತಿಂದ್ರ ಇಟ್ಕೊಳಕಾಕೈತೇನ ಹೇಳ ಶರೀರ? ಏನ್ ತಿಂದ್ರು ಬ್ಯಾನಿ ಬರುದು. ಇದ್ರಾಗ ಬ್ಯಾನಿ ಬರದಂತದ್ದನ್ನ ದೀನ ಸದಾವನ ಯಾವರ ಅದನ್ನ ಎಲ್ಲ ವಿಕಾರ ಆಗುವನ. ಏನ್ ಹಾಕ್ತಿ ಅದೆಲ್ಲ ವಿಕಾರ ಆಗುದನ. ಏನ್ ಬೇಕಾದಂತ ಬಂಗಾರದ ಅರಕ್ ಹಾಕಿರೋ ಸುಧಾ ಇದು ಮತ್ತು ಹೊಲಸು ಮಾಡೋದು ಬಿಡುದು. ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ ತಯಾರು ಮಾಡೋದು ಅಂದ್ರೆ ಅವು ಗಿಡಗಂಟಿಗಳು ಮಾಡ್ತಾವು, ಅವು ಹಣ್ಣು ಕೊಡ್ತಾವು. ಇದು ಪಕ್ಕಾ ಮಾಲ್ ತಿಂದು ಕಚ್ಚಾ ಮಾಲ್ ಕೊಡ್ತೈತಿ. ಏನೆಲ್ಲ ಚುಲುದ ತಿಂತೈತಿ. ಮತ್ತು ಅದರಿಂದ ಫ್ಯಾಕ್ಟ್ರಿ ಎಂಥದೈತಿ, ಕಚ್ಚಾ ಮಾಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ಹೌದಿಲ್ಲ? ಏನು ಕಮ್ಮಂದು ಹಾಕಿರು ಮತ್ತು ಇದು ಹೊಲಸು ತಯಾರು ಮಾಡೋದು. ಹೊಲಸಿನ ಎಲ್ಲ ಹಾಕಿದ್ದು ಅವು ತಿಂದು ಚಲೋ ಇದನ್ನು ಕೊಡ್ತಾವು. ಹಣ್ಣು ಹಂಪಲ ಕೊಡ್ತಾವಿಲ್ಲ, ಗೊಬ್ಬರ ಹಾಕಿದ್ದ. ಅವು ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ್ ತಯಾರು ಮಾಡ್ತಾವೆ. ಇದು ಪಕ್ಕಾ ಮಾಲ್ ತಿಂದು ಕಚ್ಚಾ ಮಾಲ್ ತಯಾರು ಮಾಡ್ತಾವೆ. ಇಂಥದ್ದೈತಿ ಇದು. ಇದನ್ನು ನಿಜವನ್ನ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಶ್ರೇಷ್ಠ ಅಂದಾರ ಇದಕ್ಕೆ. ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಇದರಂಥ ಕನಿಷ್ಠ ಜನ್ಮನ ಯಾವುದಿಲ್ಲ. ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಯಾಕಂದಾರ ಅಂದ್ರೆ ಇಲ್ಲಿ ನಿನ್ನ ನಿಜವನ್ನ ನೀವು ತಿಳ್ಕೊಳ್ಳಿಕ್ಕೆ ಅದಕ್ಕೆ ಶ್ರೇಷ್ಠತ್ವ ಅಂದಾರ. ಇಲ್ಲ ಅಂದ್ರೆ ಇದರಂಥ ಕನಿಷ್ಠ ಜನ್ಮನ ಯಾವುದಿಲ್ಲ. ಅದಕ್ಕೆ ಈ ಶರೀರ ಹೋಗೋದ್ರೊಳಗಾಗಿ ಈ ಕೆಲಸ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀವು ದೇಹಾತ್ಮ ಬುದ್ಧಿಯನ್ನು ಮೊದಲ ತೆಗೆದುಹಾಕಿ ಸ್ವರೂಪಾತ್ಮರಲ್ಲಿ ಬುದ್ಧಿಯನ್ನು ಯಾವ ನೆಲೆಯಾಗಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವನ ಗುರು. ಅಲ್ಲಿ ಸೇವಾದಿಗಳನ್ನು ಸಲ್ಲಿಸುವಂತ ಅಂದ್ರೆ ನಿನ್ನ ಜನ್ಮ ಸಾರ್ಥಕತೆ. ಸೇವೆ ಅಂದ್ರೆ ಅವ್ರು ಹೇಳಿದಂತೆ ನಡ್ಕೊಳ್ಳೋದು. ಗುರು ಸೇವೆಯೊಳಗಿರೋದು ಅಂದ್ರೆ ಗುರು ವಚನ ಏನು ಹೇಳ್ತಾರ, ಉಪದೇಶವನ್ನು ಆಲಿಸಿ ಆಚರಿಸಿದ ಆಗಲು ಅದಕ್ಕೆ ಗುರುಸೇವಾ ಅಂತಾರೆ. ಅವ್ರು ಹೇಳಿದಂತೆ ಕೇಳೋದು. ಅಂದಾಗ ಗುರುವಿನ ಅನುಗ್ರಹ ಆಕೈತಿ. ನಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಆಕೈತಿ. ನಾವು ಕೇಳೋದೊಂದು ಅಲ್ಲಿ ಮಾಡೋದೊಂದು ಅಂದ್ರೆ ಗುರುವಿನ ಅನುಗ್ರಹ ಆಕೈತಿ. ತಂದೆ ಹೇಳಿದಂಗೆ ಮಗ ಕೇಳಿದ್ರೆ ಮಗನ ಮ್ಯಾಗ ಪ್ರೀತಿ ಉಂಟಾಕೈತಿ. ಇದು ಎಷ್ಟು ಹೇಳಿದ್ರು ಮಗ ಏನಪ್ಪ ಇದು ನನ್ನ ಮಾತ ಕೇಳುವಲ್ಲ, ಇದು ಏನಿದೆ ಅಂತ ಏನ್ ಮಾಡೋದು, ಹಾಳಾಗಿ ಹೋಗ್ಲಿ ಬಿಡೋ ಸುಳಿ ಮಗ ಅಂತ ಕಡೆ
ಹೌದಿಲ್ಲ? ಆ ಎಲ್ಲಿ ಅನುಗ್ರಹ ಆಗ್ಬೇಕು? ಗುರು ಹೇಳಿದಂಥ ವಿಚಾರಗಳನ್ನು ನಾವು ತಮ್ಮ ಜೀವನಗಳು ಅಳವಡಿಸ್ಕೊಂಡು ಅದರಂತೆ ನಾವು ಜೀವಿಸಿದ್ರೆ ಗುರುವಿನ ಅನುಗ್ರಹ ಆಗೇ ಆಕೈತಿ. ಶ್ರದ್ಧಾ ಇದ್ರೆ ಆಕೈತಿ. ಅದು ಶ್ರದ್ಧಾನೇ ಇಲ್ಲಲ್ಲ. ಗುರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ನಾವು ಪಾಲನೆ ಮಾಡ್ಬೇಕ, ಅಂಥ ಒಂದು ಆಚರಣೆಯೊಳಗೆ ತೊಡಗ್ಬೇಕಲ್ಲ. ಇದ್ರ ಲಾಭ. ನಾವು ಹೇಳೋದೊಂದು ಮಾಡೋದೊಂದು ಆದ್ರೆ ನಿಮ್ಮ ಇರುವನ್ನು ಬಿಗಡಾಯಿಸಲಿಕ್ಕೆ ಯಾರಿಗೂ ಆಗುದಿಲ್ಲ. ಅದು ಎಂದೂ ವಿಕಾರ ಹೊಂದುವಂಥದ್ದಲ್ಲ, ನಾಶ ಆಗುವುದಲ್ಲ. ಅಲ್ಲ ಏನು ಶರೀರ ಬಿಗಡಾಯಿಸ್ತಾವು, ಶರೀರ ವಿಕಾರಕ್ಕವು, ಅವು ನಾಶಕ್ಕವು. ಇದನ್ನ ನೆಟ್ಟಗೆ ಇಟ್ಕೊಳಕ್ ಆಗುವುದನೇ ಇಲ್ಲ. ಎಂದಿಲ್ಲ ಒಂದು ಯಾವ್ದಾರ ಒಂದು ರೋಗಕ್ಕೆ ತುತ್ತಾಗಿ ಹೋಗುದಂತ ಗ್ಯಾರಂಟಿನೇ ಶರೀರ. ಎಂದಿಲ್ಲ ಒಂದು ದಿನ ಈ ಶರೀರ ಮ್ಯಾಗಿನ ಹಂಗ ಬಿಟ್ಟು ನಿಂತಾಗ ಕೆಲಸ ಆಗುದು ನೋಡ್ರಿ. ಈಗ ಸದ್ದ ಬಿಟ್ರೆ ಸದ್ದ ನೀ ಆರಾಮನ ಇರ್ತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರು ಧ್ಯಾನ ಕೊಂಡಿರೋದು ಅದ್ರ ಸಂಬಂಧ, ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಸಂಬಂಧ ಕೊಂಡಿರ್ಬೇಕಾಗಿ. ಈ ದೇಹ ಭಾವನೆಯನ್ನ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಸಂಬಂಧ ಧ್ಯಾನಕ್ಕೆ ಕೊಡ್ಬೇಕಾಗೈತಿ. ಏನು ನಾನಲ್ಲದ ಎಲ್ಲ ಸಂಬಂಧಗಳನ್ನು, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿ ಚಿತ್ತು ನಾನಲ್ಲ, ಇವು ನನ್ನಿಂದ ಅರಿವಿಸ್ಕೊಳ್ತಾವು. ನಡಬರ್ಕ ಬಂದದ್ದು ಅದಕ್ಕಿಂತ ಮೊದಲಿಗೆ ನಾನು ಒಂದೈತಿ. ಶರೀರ ಬರೋಕ್ಕಿಂತ ಮೊದಲ ಏನೈತಿ? ಅದು ಕೇವಲ ನಿನ್ನ ಇರುವುದು. ಈ ಶರೀರಕ್ಕೆ ಹೆಸರಿಟ್ಟು ಮೊದಲಿಗೆ ನಾನು ಅನ್ನೋದು ಹೆಸರು ಅದು ಕಾಯಂ ಐತಿ. ಶರೀರ ಹೋದ್ಮ್ಯಾಗ ಶರೀರಕ್ಕೆ ಹೆಸರನ್ನು ಹಾದು ಅದು ನಾಮ ರೂಪ ಅದಕ್ಕೆ ಹೋತಿ. ಶರೀರ ಬಂದ್ಮೇಲೆ ಶರೀರಕ್ಕೆ ಹೆಸರಿಟ್ಟು ನಿನಗೆ ಯಾರು ಹೆಸರಿಟ್ಟು? ಇದಕ್ಕೆ ಶರೀರದ ಹೆಸರಿಟ್ರು, ಅದಕ್ಕೆ ನಾನು ಅಂತ ತಿಳ್ಕೊಂಡು ಶರೀರದ ಹೆಸರು ನಿನ್ನ ಹೆಸರಲ್ಲ. ನಿನ್ನ ಹೆಸರು ಯಾವ್ದೈತಿ ಅಂದ್ರೆ ನಾನು ಅನ್ನೋದು ಎಲ್ಲರ ಹೆಸರಿದು. ಅದ್ರ ಎಂಥ ಶರೀರ ಬರ್ತೈತೆ ಅವಾಗ ನಾನು ಇಂಥವಳು ಅಂತಿ. ಇಂಥವಂತ ಶರೀರ ಲಕ್ಷಿಸಿ ಹೇಳ್ತಿ. ನಾನು ಅನ್ನೋದು ಏನೈತಿಲ್ಲ ಅದನ್ನ ನಾನು ಅನ್ನೋದು ಎಲ್ಲರ ಹೆಸರು. ಅದನ್ನ ಯಾರೂ ಇಟ್ಟಿಲ್ಲ ನಿನಗೆ ಬಂದು. ಇದು ಇಟ್ಟದ ಹಿಂದಗಡೆ ಇಟ್ಟ ಹೆಸರು ಅವ್ರು ಆತ್ತಿಗಳು ಅಂತೀರಲ್ಲ, ಏಲ್ ಗುಗುರಿತಿ ಅಂತ ಹೆಸರು ಇಟ್ಟು ಆದ್ಲ ಅಂತೇಳಿ. ಹೌದಿಲ್ಲ? ಇಂಥ ಹೆಸರು ಇಟ್ಟಾಳ ನಮ್ಮ ಅತ್ತಿ, ಏಲ್ ಗುಗುರಿತಿ ಅಂತ ಹೆಸರು ಇರ್ತಾಳಂತಾರಲ್ಲ. ಇಟ್ಟದ ಶರೀರ ಸಂಬಂಧಿಗಳಿಗೆ ಹೆಸರು. ಅದು ನನಗೇನಿಲ್ಲ, ನನಗೆ ಯಾವ ಹೆಸರು ಇಲ್ಲ, ಯಾವ ನಾಮ ಇಲ್ಲ, ರೂಪ ಇಲ್ಲ. ಏನು ಅವ್ನು ತೆಗೆದು ಹಾಕಿ ನೋಡ್ಕೋ, ಅಂದಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ಈ ನಾಮರೂಪಾದಿಗಳು ನಮ್ಮ ನಿಜವನ್ನ ತಿಳ್ಕೊಳ್ಳಿಕ್ಕೆ ಅಡ್ಡಿ ಆಗ್ಯಾವ. ಇದ್ರ ಮ್ಯಾಗಿನ ಮೋಹ ಅಭಿಮಾನ ಹಿಡ್ಕೊಂಡು ಕುಂತಿ. ನಾಮರೂಪಗಳನ್ನೇ ಮೋಹಿಸಿ ತಾಮಸ್ಯ ಮತಿಯೊಳಗಾಗಿರೆ. ಹೌದಿಲ್ಲ? ಅಜ್ಞಾನ ಮುಷಿಕ್ ಬಿಟ್ಟೈತಿ ನಿನಗೆ. ನಾನು ನನ್ನದು ಇವಾಗ ಕೆಟ್ಟ ಹೋಗಲ್ಲ. ಇದು ಹೋದ ಮ್ಯಾಗೂ ನೀ ಇರ್ತಿ. ಅವು ಇರದಾಗೂ ನೀ ಇದಿ, ಅವು ಇದ್ದಾಗೂ ನೀನದಿ ಅಂತ. ಇದನ್ನ ಅವಲಂಬಿಸಿಕೊಂಡ ನೀನಿಲ್ಲ. ನಿನ್ನನ್ನು ಅವಲಂಬಿಸಿಕೊಂಡ ಶರೀರ ಐತೆ ಹೊರತು ಶರೀರವನ್ನು ಅವಲಂಬಿಸಿಕೊಂಡ ನೀನ ಇಲ್ಲ. ನೀ ಇಲ್ಲೇ ಇರಾಕ್ ಬರ್ತೈತೆ ನನಗೆ ತಗೊಂಡು ಹೋಗೋ ಬೋಕಿ ಅಂದ್ರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ನಿನ್ನ ಮಾಯಾಂಶಗಳನ್ನೆಲ್ಲ ತಕೊಂಡು ಹೋಗು. ನಿನ್ನೆಲ್ಲ ಏನ್ ಎಲ್ಲ ಮಾಯಾ ಶರೀರ ಎಲ್ಲ ತೋರಿದ್ದು ಅದಲ್ಲ. ಈ ತೋರಿಕೆ ಸಂಬಂಧ ತಪ್ಪಿಸ್ಕೊಂಡ್ರು ನನಗೆ ಇರುವಿಕೆ ಐತೆ ಅಲ್ಲಿ. ಯಾರು ಅದನ್ನು ಅಲ್ಲಗಳಿಲಿಕ್ಕಾಗೋದಿಲ್ಲ. ಅಸ್ತಿತ್ವವನ್ನು ಅಲ್ಲಗಳಿಲಿಕ್ಕೆ, ಇರುವಿಕೆಯನ್ನು ಅಲ್ಲಗಳಿಲಿಕ್ಕಾಗುತ್ತೆ. ಆತ್ಮನ ಅಸ್ತಿತ್ವವನ್ನು ಏನು ಇಲ್ಲ ಅಂತಂದ್ರೆ ಬೇಕಾದ್ರೆ ಏನು ಅಂತ ತಿಳಿಯವ ಏನು ಇಲ್ಲ ಅಂತ ತಿಳಿಯವ ಅದಿಯಲ್ಲ. ನೀ ಇಲ್ದಂಗೆ ಯಾವಾಗ ಅಕ್ಕಿ ಹೇಳ. ಇವು ತೋರು ಎಲ್ಲ ಇಲ್ದಂಗೆ ಅಕ್ಕವು. ತೋರು ಎಲ್ಲ ಮಿಥ್ಯ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದು ಸತ್ಯ. ಅದ ನೀನದೆ ಅಂತ. ಶರೀರ ಬರೋಕ್ಕಿಂತ ಮೊದಲು ಇದ್ದಿದ್ದಿಲ್ಲ ಹೋದ್ರೆ ಶರೀರ ಇದು ಬಂತಿ ಅಂತಾನೆ. ಬರೋಕ್ಕಿಂತ ಮೊದಲು ಏನೈತಿ ನೋಡ್ಕೊ. ಇದು ಹಾದ ಮ್ಯಾಗ ಏನಿರ್ತೈತಿ ಅದ್ರ ಕಡೆ ಲಕ್ಕ. ಯಾವಾಗಲೂ ಇದ್ದದ್ದು ಅದು ನೀನದಿ. ಮೊದಲು ನೀನ ಅದಿ, ಕೊನೆಗೂ ನೀನ ಅದಿ, ಮಧ್ಯಂತರದಲ್ಲೂ ನೀನ ಅದಿ.
ಅವು ತೋರಿ ಅಡಗಿದ್ವು ಶರೀರಾದಿಗಳು, ಎಷ್ಟೋ ಶರೀರಗಳು ಬಂದು ಹೋಗ್ಯಾವ. ಆದರೆ ನೀನು ಅವು ಕುರ್ಕುಡು ಬರಲಿಲ್ಲ, ಅವು ಕುರ್ಕುಡು ಹೋಗಲಿಲ್ಲ. ಅದು ಯಾವ ವಿಕಾರವನ್ನು ಹೊಂದದೆ ಹಂಗೆ ಅದೀನಿ, ಇದ್ದಕ್ಕಿದ್ದಂಗೆ. ಯಾವಾಗಲೂ ಇದ್ದ ವಸ್ತು ನೀನು, ಯಾವಾಗಲೂ ಇದ್ದಾವ ನೀನು. ಈ ತಿಳುವಳಿಕೆ ನಮಗೆ ಗಟ್ಟಿ ಆಗ್ಬೇಕು. ನಾನೇ ಹಾದ್ನಿ ಅಂತ ತಿಳ್ಕೊಂಡು, ನಾನೇ ಹುಟ್ಟೀನಿ, ನಾನೇ ಸಾಯ್ತೀನಿ ಅಂತ ತಿಳ್ಕೊಂಡು. ಯಾವ್ದಾರು ಹುಟ್ಟಿದ್ದೀತು, ಯಾವ್ದಾರು ಸತ್ತಿದ್ದೀತು, ನನ್ನಿಂದ ಅರಿವಿಸ್ಬೋದ. ಸತ್ತದ್ದನ್ನು ನೋಡ್ತಿ, ಹುಟ್ಟಿದ್ದನ್ನು ನೋಡ್ತೀಯಲ್ಲ ನೀನು. ಓತ್ ಬಿಡಪ್ಪ, ಅದು ಬಂದಿದ್ದು ಹಿಂಗ ಆತು, ಓತದ. ಮೈಯಾಗ ಬಂದಾಗ ಹೇಳ್ತಾವಲ್ಲ, ಹ್ಯಾಂಗ ಬಿಟ್ಟಿವ ಮರ, ಓತ್ ಬಿಡೋ ನೀನು. ಅದೇ ಶರೀರ ಓದ್ತೀನಿ ಅಂತೀವಿ. ಸೂಕ್ಷ್ಮ ಶರೀರದ ಬಂದು ಒಡ್ ನುಡಿಸ್ತಿರ್ತಾವ. ನೀ ಅದಿಯಲ್ಲ ಮತ್ತೆ. ಅದು ಸೂಕ್ಷ್ಮ ವಾಸನ ಐತಿ. ಏನು ಆ ಸೂಕ್ಷ್ಮ ಶರೀರ ನಾಶ ಆಗ್ಬೇಕಾದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಆ ಸೂಕ್ಷ್ಮ ಶರೀರ ವಾಸನಾ ಶರೀರ ಅದನ್ನು ಕಟ್ಕೊಂಡು ತಿರುಗ್ತದೆ ಜೀವ. ನಿಜವಾಗಿ ಸತ್ತಿರೋದಿಲ್ಲ. ನಿಜವಾಗಿ ಸತ್ತಾವ ಅಂದ್ರೆ ಅವ ಜ್ಞಾನಿ. ಹೌದಿಲ್ಲ? ವಾಸನಾ ನಾಶ ಆದಾಗ ಅವನು ನಿಜವಾಗಿ ಸತ್ತವರು, ಅವರು ಪುಣ್ಯವಂತರು. ನಿಜವಾಗಿ ಸತ್ತವರು ಸಾಯಕ್ಕೆ ಬಂದತ್ತೆ ನಿನಗೆ. ಎಲ್ಲಿದೆ ಇಲ್ಲಿ ಸಾಯ? ಮತ್ತು ಈ ಶರೀರ ಇದಾದ ಕೂಡಲೇ ಮತ್ತೊಂದು ಶರೀರ ಧಾರಣ ಮಾಡ್ತದೆ. ಸೂಕ್ಷ್ಮ ಶರೀರದಾಗ ಹಂಗೆ ತಿರುಗ್ತೈತಿ ವಾಸನ ಕಟ್ಕೊಂಡು ಜೀವ. ನಾಶ ಆಗಿರೋದಿಲ್ಲ. ಏನು ಮುಕ್ತ ಆಗುವವರೆಗೂ, ಜ್ಞಾನ ಆಗುವವರೆಗೂ ಸೂಕ್ಷ್ಮ ಶರೀರ ಹೋಗೋದು, ಕಾರಣ ಶರೀರದಾಗ ಅಡಗ್ತೈತಿ, ಮತ್ತು ಅದು ವ್ಯಕ್ತ ಆಗ್ತದೆ. ಏನು ಹಿಂಗೆ ಜನ್ಮ ಜನ್ಮ ಅಂತ ನಡೆದೈತೆ ನಮಗಿಲ್ಲ. ಎಷ್ಟೋ ಜನ್ಮಗಳು ಆಗಿ ಬಂದ ಹುಟ್ಟಿಟ್ಟು ಬಂದಿದ್ದೀವಿ. ಅನೇಕ ಜನ್ಮಗಳ ಸ್ಮರಣೆ ಆಕೈತಿ. ಪೂರ್ಣ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ಅನೇಕ ಜನ್ಮಗಳು ಅದ್ರಾಗ ಬಂದಿದ್ನೆಲ್ಲ ಏನಾಗ್ತಿದ್ವು ಅಂತ. ಅವಾಗ ಪೂರ್ಣ ಅದು ನಿನಗೆ ಎಚ್ಚರ ಆದಾಗ ಇದ್ರದ್ದು ಸಂಬಂಧ ಎಲ್ಲ ತಪ್ಪಿపోయి ಅವಾಗ ನಿನಗೆ ಮುಕ್ತಿ. ಇಲ್ಲಾಂದ್ರೆ ವಾಸನ ಕಟ್ಕೊಂಡು ಹಂಗೆ ತಿರುಗುದ ಜೀವ. ಇದು ಮುಕ್ತ ಆಗುವವರೆಗೆ ದುಃಖ ಬಿಟ್ಟಿದ್ದಲ್ಲ, ನಮಗೆ ನಿರಂತರ ದುಃಖ ನಾವು ಹೊಂದಬೇಕಾಗತ್ತೆ. ಇದು ಬೇಕಂದ್ರೆ ವಾಸನ ಅದು, ಮತ್ತು ಅದು ವಾಸನ ವಿಷಯ ವಾಸನೆಗಳೇನದಾವಲ್ಲ ಅವ ನಮ್ಮನ್ನೆಲ್ಲ ಆಶಾ ತಿರ್ಗಾಕ್ ಹಚ್ಚಿದ್ವಿ. ಅವನ್ನೆಲ್ಲ ವಿಚಾರದಿಂದ ನಾಶ ಮಾಡ್ಕೊಂಡಾಗ ಮುಕ್ತ ಆಗ್ಲಿಕ್ಕೆ ಬರ್ತದೆ. ಬರ್ದಂಗೆ ಇನ್ನೊಮ್ಮೆ ಜನ್ಮಕ್ಕೆ ಬರ್ದಂಗೆ ಮಾಡ್ಕೊಳ್ತದೆ. ಅದಕ್ಕೆ ಮುಕ್ತಿ ಅಂತಾರೆ. ಈ ಮೋಹ, ವಿಷಯಗಳ ಮ್ಯಾಗಿನ ಮೋಹ ಅದು ಕ್ಷಯ ಆಗಬೇಕು. ಅದಕ್ಕೆ ಮೋಕ್ಷ ಅಂತಾರೆ. ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿ ಅದನ್ನು ಕಳ್ಕೋಬೇಕಾಗಿತ್ತು. ಯಾವ ಮೋಹವನ್ನು ನಾನು ಇನ್ನೂ ಅದನ್ನು ಮಾಡ್ಬೇಕು ಐತಿಲ್ಲ ಒಳಗೆ. ಬೇಕಾದಂಗೆ ನೀನು ಹೇಳ್ತೇನೆ ಕೇಳ್ತೇನೆ ಅಂದರೂ ಹೋಗಿಲ್ಲ. ಅದ್ರ ಮ್ಯಾಗಿನ ವ್ಯಾಮೋಹ ಇತ್ತಂದ್ರೆ ಅದೇ ಆಗ್ಬಿಡ್ತೀನಿ. ಮತ್ತು ಯಾರ್ಯಾರಿಗೆ ಅದ್ರ ಮ್ಯಾಗಿನ ವ್ಯಾಮೋಹ ಐತಿ ಅಲ್ಲೇ ಸುಳ್ದಾಡ್ತಿದ್ವು ಬಂದು ಮತ್ತೆ ಹೋಗುದಿಲ್ಲ. ಅದು ಅದ ನಿನ್ನ ಬಂಧನಕ್ಕೆ ಹಾಕಿದ್ದ. ಹುಟ್ಲಿಕ್ಕೆ ಅದ ಕಾರಣ. ಅದ ಮೋಹ ಬಂಧನ. ಬಿಡುಂಟು ಹೇಳ್ಬಿಟ್ಟಿಲ್ಲ ಅವಾಗ ನಾವು ಟೈಮ್ ಆಯ್ತು. ಅಮಾಶೆ ಬಂದಿತ್ತು ಏನಾರ. ಇವ್ರು ಹಟ್ಟೆ ಅನ್ನೋದು ಇವತ್ತಲ್ಲ, ನಾಳೆ ಇಡ್ತಾರೆ. ಬಿಡ್ರಿ. सकल साधु संत महाराज को